ಅರ್ಜುನ್ ಗೌಡ ಕತೆ ಬಗ್ಗೆ, ಸಂಗೀತದ ಬಗ್ಗೆ, ಸ್ಟಾರ್ ಕಾಸ್ಟ್ ಬಗ್ಗೆ, ಅದು ಹೇಗೆ ತಯಾರಾಗ್ತಿದೆ, ಇದೆಲ್ಲದ್ರ ಬಗ್ಗೆ ಫುಲ್ ಇನ್ವಾಲ್ವ್ಮೆಂಟ್ ಇದ್ದಂತಹ ಸಿನಿಮಾ ಅರ್ಜುನ್ ಗೌಡ. ಈ ಅರ್ಜುನ್ ಗೌಡ ಏನಾದರೂ ರಾಮು ಸರ್ ತರನಾ ಅಂತ ಕೇಳಿದೆ ನಾನು. ಹಾಗಂದ್ರು ಸಿನಿಮಾ ವಿಚಾರ ಬಂದಾಗ ರಾಮು ಸರ್ ಕಟ್ಟುನಿಟ್ಟು ಹೀಗೇ ಆಗಬೇಕು, ಚೆನ್ನಾಗೇ ಬರಬೇಕು ಅಂತ ಎಷ್ಟು ನೇರವಾಗಿ ಮಾತಾಡ್ತಾರೆ. ಆ ಗುಣ ಅಂತೂ ಅರ್ಜುನ್ ಗೌಡನಲ್ಲಿದೆ. ಆದರೆ ರಾಮು ಸರ್ ಸಿಕ್ಕಾಪಟ್ಟೆ ಸಾಫ್ಟ್ ಕೂಡ, ಎಲ್ಲರನ್ನ ಮರ್ಯಾದೆಯಿಂದ, ಗೌರವದಿಂದ, ಪ್ರೀತಿಯಿಂದ ಮಾತಾಡ್ಸೋರು. ಆದರೆ ಈ ಅರ್ಜುನ್ ಗೌಡ ಹಾಗಲ್ಲ ಅಂತ. ಅರ್ಜುನ್ ಗೌಡ ಹೇಗಿರ್ತಾನೆ? ಸ್ವಲ್ಪ ಮೊಂಡ, ತನ್ನ ಪ್ರೇಯಸಿ ಜಾನು ಮೇಲೆ, ಅಮ್ಮ ಜಾನಕಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು, ಮುದ್ದಾದ ಪ್ರಿಯಾಂಕಾ ತಿಮ್ಮೇಶ್ ಅವರು ನಾಯಕ ನಾಯಕಿಯಾಗಿ ಅಭಿನಯಿಸಿ, ಲಕ್ಕಿ ಶಂಕರ್ ಅವರ ನಿರ್ದೇಶನದಲ್ಲಿ, ಧರ್ಮ ವಿಶ್ ಅವರ ಸಂಗೀತ ನಿರ್ದೇಶನದಲ್ಲಿ, ಜೈ ಆನಂದ್ ಅವರ ಛಾಯಾಗ್ರಹಣದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾ ಅರ್ಜುನ್ ಗೌಡ. ಹೆಸರಲ್ಲಿ ಒಂದು ಅಟ್ರಾಕ್ಷನ್ ಇದೆ. ಕೇಳಿದ ತಕ್ಷಣ ಬೇರೆ ಭಾಷೆಯಲ್ಲಿ ಬಂದಿರುವಂತಹ ರೀಮೇಕ್ ಸಿನಿಮಾನ ಅಂತಾನೂ ಅನ್ಸುತ್ತೆ. ಖಂಡಿತ ಅಲ್ಲ, ಇದು ಅಪ್ಪಟ ಕನ್ನಡದಲ್ಲಿ ಕತೆ ಸೃಷ್ಟಿಯಾದಂತಹ ಸಿನಿಮಾ ಅರ್ಜುನ್ ಗೌಡ. ಎಲ್ರಿಗೂ ಧನ್ಯವಾದಗಳು. ರಾಮು ಸರ್ ನನಗೆ ಗಂಡೆದೆ ಅನ್ನೋ ಒಂದು ಸಿನಿಮಾಗೆ ಒಂದು 3 ಸಾಂಗ್ಸ್ ಮಾಡಿದ್ದೆ ಅವರೊಂದು ತುಂಬ ವರ್ಷಗಳಿಂದ. ಅದಾದಮೇಲೆ 20 ಸಿನಿಮಾ ಜರ್ನಿ ಸಿಕ್ಕಿದ್ದು. ಬಜರಂಗಿ ಮಾಡಿದಾಗ ರಾಮು ಸರ್ ನೋಡಿ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆಮೇಲೆ ತುಂಬ ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದೀರಾ ಅಂತೇಳಿ ನಮ್ಮದೊಂದು ಸಿನಿಮಾ ಮಾಡಿ ಅಂತೇಳಿ ಲಕ್ಕಿ ಶಂಕರ್ಗೆ ಹೇಳಿ ಅವರೊಂದು ಸಿನಿಮಾ ಮಾಡ್ತಾಯಿದ್ರು. ಲಕ್ಕಿ ಶಂಕರ್ ನನಗೆ ನಾಳೆ ಕ್ಲೋಸ್ ಫ್ರೆಂಡು. ಆಮೇಲೆ ಪ್ರೊಡ್ಯೂಸರ್ ಜೊತೆ ಇದು ನಮ್ಮದು 3ನೇ ಸಿನಿಮಾ ಮುರಳಿ ಮಿಟ್ಸ್ ಮೀರಾ ಭದ್ರ ಎಲ್ಲ ಮಾಡಿದ್ದು. ಅದರಿಂದ ಅವ್ರು ಒಂದೇ ಮಾತು ಹೇಳ್ತಾ ಇದ್ದ, ನನಗೆ ತುಂಬ ಆ್ಯಕ್ಷನಲ್ಲಿ ನೀವು ಬಜರಂಗಿಗಿನ ಸ್ವಲ್ಪ ಚೆನ್ನಾಗಿ ಬೇರೆ ಲೆವೆಲ್ಗೆ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ಆಯ್ತು ಸರ್, ಡೆಫಿನೆಟಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಸಿನಿಮಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಆ ಟೈಮಲ್ಲಿ ರಾಮು ಸರ್ ಹಿಂಗಿದೆ ಅಂತ ಹೇಳಿದ ತಕ್ಷಣ ನಾನು ಎಲ್ಲ ಅರೇಂಜ್ ಮಾಡ್ತೀನಿ ನೋಡ್ಬಿಡಿ ಅಂದ್ಬಿಟ್ಟು ನಮ್ಮ ಹೀರೋ ಸಾಥ್ ಕೊಟ್ಟರು. ಅದು ನಾವೊಂದು ವಾಂಟ್ ಸಿನಿಮಾಗೆ ಏನು ತೆಗಿಬೇಕು ಆ ಲೆವೆಲ್ಗೆ ತೆಗೆದಿದ್ದೀವಿ ಅಂತ ನಾನು ಖುಷಿ. ಆ ಥರದ್ದು ಒಂದು ರಿಸ್ಕ್ ಅವರ ಪ್ರತಿ ಸಿನಿಮಾದಲ್ಲೂ ಇರುತ್ತೆ. ಸ್ಕ್ರೀನ್ ಮೇಲೆ ನೋಡಿದಾಗ ಆಹಾ ಅನ್ಸೋ ಒಂದು ಮೂಮೆಂಟ್ ಇದ್ದೇ ಇರುತ್ತೆ ಅಲ್ವಾ ಸರ್? ಥ್ಯಾಂಕ್ ಯು ಜೈ ಆನಂದ್ ಅವರೇ. ಸರ್ ಥ್ಯಾಂಕ್ ಯು ವೆರಿ ಮಚ್. ಬಗ್ಗೆ ಹೇಳಬೇಕಂದ್ರೆ ನಾನು ಹೊಸದಾಗಿ ಹೇಳೋಂಥ ವಿಷಯ ಏನಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. 39ನೇ ಪಿಕ್ಚರ್ ಅವ್ರಿಗೆ ಮಾಡಿರೋದು. ಆಮೇಲೆ ಅವ್ರು ಇಲ್ಲಿವರೆಗೂ ಮಾಡಿರೋ ಪಿಕ್ಚರಲ್ಲಿ ವೆದರ್ ಇಟ್ ಇಸ್ ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಕ್ರೀನಲ್ಲಿ ಕಾಣೋಂಥ ಒಂದು ಮೆಟೀರಿಯಲ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಔಟ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಈ ಥರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ಒಂದು ಎಕ್ಸ್ಟ್ರೀಮ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದಿರುತ್ತೆ. ಜೊತೆಗೆ ರಾಮು ಸರ್ ಜೊತೆ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ನಾನು ಕೆಲಸ ಮಾಡ್ತಿರೋದು ಇದು ಮೊದಲನೇ ಸಿನಿಮಾ. ಆದರೆ ಅವರ ಪ್ರೊಡಕ್ಷನ್ನಲ್ಲಿ ಸುಮಾರು ಚಿತ್ರಗಳಿಗೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ಕೆಲಸ ಮಾಡಿದ್ದೀನಿ. ಸಾಧು ಸರ್ ಅಲ್ಲಿದ್ದಾರೆ, ಅವರ ಚಿತ್ರ ರಾಕ್ಷಸಲ್ಲಿ ನಾನು ಆ್ಯಸ್ ಅ ಮ್ಯೂಸಿಷಿಯನ್ ಕೆಲಸ ಮಾಡಿದ್ದೆ. ಉಪ್ಪಿ ಸರ್ ಅವರ ಆಟೋ ಶಂಕರ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಅದರಲ್ಲೆಲ್ಲ ವರ್ಕ್ ಮಾಡಿದ್ವಿ. ಅದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಉಪ್ಪಿ ಸರ್ ಜ್ಞಾಪಕ ಇರ್ಬೋದು, ಆಟೋ ಶಂಕರ್ ಪಿಕ್ಚರಲ್ಲಿ ರಾಜ ಮತ್ತು ರಾಜ ರೀಮಿಕ್ಸ್ ಮಾಡಬೇಕಂತ ರಾಮು ಸರ್ ಹೇಳಿ ಅವಾಗ ತುಂಬ ಅದೇನೋ ಅನ್ಫಾರ್ಚುನೇಟ್ಲಿ ಅವಾಗ ಆಗಿರಲಿಲ್ಲ. ಆದರೂ ಅದೆಲ್ಲ ಆದಮೇಲೆ ಇವತ್ತು ಈ ಪಿಕ್ಚರ್ಗೆ ಒಂದು ಮ್ಯೂಸಿಕ್ ಕಂಪೋಸರ್ ಆಗಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ಐ ಥಿಂಕ್ ಇಟ್ ಇಸ್ ಮೈ ಲಕ್ ಅಂತಲೇ ಹೇಳ್ಬೋದು. ಒಂದು ಮಾತು ಹೇಳಲೇಬೇಕು ಸರ್, ನಿಮ್ಮ ಹೆಸರಲ್ಲಿ ಧರ್ಮ ವಿಶ್ ಅಂತ ಇದೆ. ಅದಕ್ಕೆ ಬೇರೆ ಅರ್ಥ ಇರ್ಬೋದು ಹೆಸರಿನ ಪ್ರಕಾರ, ಆದರೆ ರಾಮು ಸರ್ ಒಂದು ವಿಶ್ ಇತ್ತು. ನೀವು ಈ ಸಿನಿಮಾದ ನಂತರ ನಿಮ್ಮ ಮ್ಯೂಸಿಕ್ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ, ನೀವಿರೋದು ಮುಂಬೈಯಲ್ಲಿ, ಹಾಗಾಗಿ ಬಾಲಿವುಡಲ್ಲೂ ಕೂಡ ಅಷ್ಟು ಹೆಸರು ಮಾಡಬೇಕು ನಮ್ಮ ಧರ್ಮ ಅವರು ಅನ್ನೋದು ಅವರ ವಿಶ್ ಆಗಿತ್ತು. ಆ ಆಸೆ ನೆರವೇರೋ ಹಾಗಾಗಲಿ ಅಂತ ಈಗ ನಾನು ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ 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 ಥ್ಯಾಂಕ್ಸ್ ಇಲ್ಲೆಲ್ಲರೂ ಬಂದಿದ್ದಕ್ಕೆ. ಖುಷಿ ಪಡೋದು ದುಃಖ ಪಡೋದು ಗೊತ್ತಾಗ್ತಿಲ್ಲ. ಈ ನಡುವೆ ತುಂಬ ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ, ನೋವುಗಳನ್ನ ನೋಡ್ಬಿಟ್ಟಿದ್ದೀವಿ. ಆದರೂ ರಾಮು ಫಿಲಮ್ಸ್ ಬಗ್ಗೆ
ಮಾತಾಡೋದಕ್ಕೆ. ನಿಮ್ಮ ಮುಂದೆ ನಾನು ತುಂಬ ಸಣ್ಣವನು, ನಾನೇನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಆದರೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಂದು ಕನಸಿರುತ್ತೆ, ರಾಮು ಫಿಲಮ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ನಾನು ಈ ಬ್ಯಾನರ್ ಸಿನಿಮಾಗೆ ನಾನು ಬೆಳಿಗ್ಗೆ ಮಾರ್ನಿಂಗ್ ಶೋನೇ ಎದ್ದೋಗಿ ನಾನು ಟಿಕೆಟ್ ತಗೊಂಡು ಫುಲ್ ಕಾಯ್ಕೊಂಡಿದ್ದು. ಶಿವಣ್ಣ ಪಿಕ್ಚರ್ AK-47 ನನಗೆ ಚೆನ್ನಾಗಿತ್ತು. ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನಾನು ಸಿನಿಮಾ ನೋಡಿ ಬಂದು ತಲೆಲ್ಲ ಗಾಯ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಫುಲ್ಲು ಮಾತ್ರೆಗೆಲ್ಲ ತಗೊಂಡು ಒಂದು ವಾರ ಮಲಗಿದ್ದೆ ನಾನು. ಸೊ ಆ ಥರ ಒಂದು ಫ್ಯಾನ್ ನಾನು ರಾಮು ಫಿಲಮ್ಸ್ಗೆ. ಇಲ್ಲಿರೋ ಕ್ವಾಲಿಟಿಗಾಗಲಿ, ಇಲ್ಲಿರೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಾಗಲಿ ಆ ಥರ ಅಲ್ಲ. ಸೊ ನನಗೊಂದು ಆಪರ್ಚುನಿಟಿ ಸಿಕ್ಕಿದಾಗ ನಿಜವಾಗ್ಲೂ ತುಂಬ ಭಯ ಆಯಿತು ನನಗೆ. ಯಾಕಂದರೆ ಈ ಬ್ಯಾನರಲ್ಲಿ ನಾನು ಸಿನಿಮಾ ಕೊಡಬೇಕು ಅಂತ ಹೇಳಿದ್ರೆ ಆ ಥರ ಒಂದು ಲ್ಯಾವಿಶ್ನೆಸ್ ಹೆಂಗೆ ಥಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ತುಂಬ ಈಸಿ ಆಯಿತು. ಯಾಕಂತ ಹೇಳಿದ್ರೆ ರಾಮು ಸರ್ ನನಗೆ ಫಸ್ಟ್ ದಿನ ನಾನು ಮೀಟ್ ಮಾಡಿದಾಗಿಂದನೂ ಸಿನಿಮಾ ಮುಗಿಯೋವರೆಗೂ ಕೂಡ ಫ್ರೇಮ್ ಬೈ ಫ್ರೇಮ್ ಅವ್ರು ಇನ್ವಾಲ್ವ್ಮೆಂಟ್ ಆಗಿ ಎಲ್ಲಾದ್ರಲ್ಲೂ ನನಗೆ ತುಂಬ ಸಾಥ್ ಕೊಡ್ತಾ ಇದ್ರು. ನಾನು ತುಂಬ ಸರಿ ಹೇಳ್ತಿದ್ದೆ, ಸರ್ ನೀವು ಡೈರೆಕ್ಷನ್ ಮಾಡೋದು ತುಂಬ ಒಳ್ಳೆ ಡೈರೆಕ್ಷನ್ ಮಾಡ್ಬೋದು ಸರ್, ಒಳ್ಳೆ ಡೈರೆಕ್ಟರ್ ಆಗ್ತೀನಿ ಅಂತ. ಅವ್ರು ಹೇಳ್ತಿದ್ರು ಇದೆಲ್ಲ ಬೇಡ, ಇದು ನಾವೇನಕ್ಕೆ ನಾವು ಪ್ರೊಡಕ್ಷನ್ ಆಗಿರೋಣ, ನನಗೆ ಗೊತ್ತಿರೋ ಐಡಿಯಾಸ್ ಹೇಳ್ತೀನಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ತುಂಬ ಲಕ್ಕಿ ಆ್ಯಕ್ಚುಲಿ ಈ ಪ್ಯಾನಲಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು. ಸೊ ಅರ್ಜುನ್ ಗೌಡ ಬಂದ್ಬಿಟ್ಟು ಒಂದು ರೊಮ್ಯಾಂಟಿಕ್ ಆ್ಯಕ್ಷನ್ ಥ್ರಿಲ್ಲರ್ ಕತೆ ಇದು. ಇದರ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಮೇಲೆ ನಾನು ಈ ಕಥೆನ ಆಯ್ಕೆ ಮಾಡ್ಕೊಂಡೆ. ಯಾಕಂತ ಹೇಳಿದ್ರೆ ನಾನು ಒಂದು ಪಾಯಿಂಟು ಸಾರ್ ಕರೆದಿದ್ದು ನನಗೆ ಒಂದು ಬೇರೆ ಕತೆಗೆ. ನಾನು ಆ್ಯಕ್ಚುಲಿ ಒಂದು 7-8 ವರ್ಷದಿಂದ ಸಾರೇ ಕೇಳಿದ್ರು, ಶಿವಣ್ಣಗೊಂದು ಕತೆ ಮಾಡಬೇಕು, ಸಿಂಹ ಅಂತ ನಾನು ಟೈಟ್ಲ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಥಿಯೇಟ್ರಿಗೆ ಹೋಗಿ ನಾನು ಪಿಕ್ಚರ್ ನೋಡಿದ್ದೆ ಹೋಮ್ ಫಿಲಮು. ನಮ್ಮ ಮನೆಯೆಲ್ಲ ಬೈದು ಥಿಯೇಟ್ರ್ ಹೋದರೆ ಕೆಟ್ಟೋಯ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿದ್ರು. ಅವಾಗ ನಾನು ಹೋಮ್ ಫಿಲಮ್ಗೆ ನಾನು ಫಸ್ಟ್ ಟೈಮ್ ನಾನು ಹೋಗಿ ಆ ಫಿಲಮ್ನ 32 ಸರಿ ನೋಡಿದೆ ಸರ್, ನಾನು ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಪ್ರಸರಣಾಗಿ ಸರ್. ಅದಕ್ಕೆ ಹೇಳಿದೆ, ಸರ್ ನನ್ನ ಲೈಫಲ್ಲಿ ಒಂದು ಆಸೆ ಇದೆ ಸರ್, ಹೋಮ್ 2 ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಲೈವ್ ಹೇಳಿದ್ದೆ ಅವನಿಗೆ. ಸರಿ ಹಂಗೆ ಮಾಡೋಣ, ಅದು ತುಂಬ ದೊಡ್ಡ ಬಡ್ಜೆಟ್ ಆಗುತ್ತೆ, ಅದು ಸಿಕ್ಕಾಪಟ್ಟೆ ಬಡ್ಜೆಟ್ ಆಗುತ್ತೆ ನೀವು ಹೇಳ್ತಿರೋದು ನೋಡಿದ್ರೆ. ಅಂದರೆ ನಾನು ಪೀರಿಯಡಿಗೆ ಹೋಗಿದ್ದೆ, ನಾನು 70s ಹೋಗಿದೆ ಸರ್. ನಾನು ಬಿಫೋರ್ 70s ಹೆಂಗೆ ಸ್ಟಾರ್ಟ್ ಆಯಿತು, 80s ಹೆಂಗೆ ಬಂತು, 90s ಆ ಥರ 3 ಯುಗಾನ ಇಟ್ಕೊಂಡು ನಾನು ಕತೆ ಮಾಡಿದ್ದು. ಸೊ ಅದು ತುಂಬ ನೀವು ಸೆಟ್ಟೆಲ್ಲ ಹಾಕಿ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಸರಿ ಇದೊಂದು ಸಿನಿಮಾ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಈ ಆಪರ್ಚುನಿಟಿ ಬಂತು. ಅವಾಗ ಬಂದಾಗ ಹೇಳಿದ್ರು, ಇಲ್ಲ ಅಣ್ಣ ತುಂಬ ಬ್ಯುಸಿ ಇದ್ದಾರೆ ಈಗ ಫುಲ್ಲು, ಅದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡೋಣ, ಒಂದು ಕತೆ ಹೇಳಿ ಅದರ ಅಂತ ಹೇಳ್ಬಿಟ್ಟು. ಅವಾಗ ಈ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿತ್ತು, ಫುಲ್ ಆ ಪ್ರಕರಣ ತುಂಬ ವೈರಲ್ ಆಗಿತ್ತು ಎಲ್ಲ ಕಡೆ, ಎಲ್ಲರೂ ತುಂಬ ನೊಂದ್ಕೊಂಡಿದ್ರು. ಸೊ ಅವಾಗ ಈ ಬೇಸ್ ಇಟ್ಕೊಂಡು ನಾನು ಹೇಳಿದೆ, ಸರ್ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ರು, ಅದು ಶೂಟ್ ಔಟ್ ಮಾಡಿದ್ದಕ್ಕೆ ಒಳಗಡೆ ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಇಂಡಿಯನ್ಸ್ ಅವ್ರನ್ನ ಸ್ವಾತಂತ್ರ್ಯ ಕೊಟ್ಟವ್ರಿಗೆ ಶೂಟ್ ಮಾಡಿ ಸಾಯಿಸ್ಕೊಟ್ರು. ಆಮೇಲೆ ನೋಡ್ರೆ ಶೂಟೌಟ್ ತುಂಬ ಸೀಕ್ವೆಲ್ಸ್ ಬಂದ್ಬಿಡ್ತು. ಅಂದರೆ ಇಂದಿರಾ ಗಾಂಧಿ ಅವ್ರು ಶೂಟೌಟ್ ಆಯಿತು, ರಾಜೀವ್ ಗಾಂಧಿ ಅವ್ರನ್ನ ಬಾಂಬ್ ಹಾಕಿ ಅಸೆಂಟ್ ಮಾಡಿಬಿಟ್ರು. ಸೊ ಅಲ್ಲಿಂದ ಬಂದರೆ ಕಲಬುರ್ಗಿ ಅವರು, ಈ ಥರ ಎಲ್ಲ ಬಂತು ಸರ್. ಇದರಿಂದ ಒಂದು ಬೇಸ್ ಲೈನ್ ಇದೆ ನನಗೆ. ಸೊ ಇಲ್ಲೊಂದು ಕ್ಯಾರೆಕ್ಟರ್ ಇದ್ದಾನೆ ಅರ್ಜುನ್ ಗೌಡ ಅಂತ ಹೇಳ್ಬಿಟ್ಟು, ಅವನಿಗೆ ಲವ್ ಇರುತ್ತೆ, ಯೂತ್ನೆಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ಅವನು ಒಂದು ಸಮಾಜದ ಬಗ್ಗೆ, ದೇಶದ ಬಗ್ಗೆ ಒಂದು ಥಿಂಕಿಂಗ್ ಇರುತ್ತೆ. ಬಿಕಾಸ್ ಇವನೇನಾದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಅವ್ನು ಮಾತಾಡ್ತಾರೆ. ಇವತ್ತಿನ ಜನ್ರೇಷನ್ ಯಾಕೆ ಬೇಕು ನಾವು ಇದೆಲ್ಲ ಒತ್ತಾಡೋದು, ಫುಲ್ ಒಂದು ಮೊಬೈಲು ಇಂಟರ್ನೆಟ್ ಇದ್ರೆ ಸಾಕು, ಯಾವುದೋ ಫಾರ್ಮ್ ಹೌಸಲ್ಲಿ ಕೂತ್ಕೊಂಡು ಪ್ರಪಂಚನೇ ನೋಡ್ಬೋದು, ಬಿಸ್ನೆಸ್ ಮಾಡ್ಬೋದು ಅಂತ ಆ ಥರ ಥಿಂಕಿಂಗ್ ಲೆವೆಲ್ ಇರ್ತದೆ. ಸೊ ಆ ಥರದ್ದು ಒಂದು ಎಲಿಮೆಂಟ್ ಇಟ್ಕೊಂಡು ಮಾಡಿದಾಗ ಈ ಕತೆ ಸೃಷ್ಟಿಯಾಯಿತು. ಸೊ ಹಾಗಾಗಿ ಇವತ್ತು ಟ್ರೈಲರೆಲ್ಲ ನೀವು ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ. ಆಮೇಲೆ ಇದರಲ್ಲಿ ತುಂಬ ಥ್ಯಾಂಕ್ಸ್ ಪ್ರಜ್ವಲ್ ಸರ್ಗೆ, ಯಾಕಂದರೆ ತುಂಬ ಕೋಆಪ್ರೇಟ್ ಮಾಡಿ ನಾವು ಎಷ್ಟೇ ಕಷ್ಟಪಟ್ಟಿದ್ರು ಸಾರಿ ಸರ್, ಇನ್ವಾಲ್ವ್ಮೆಂಟ್ ಆಗಿ ಎಲ್ಲ ಮಾಡಿದ್ರು. ಆಮೇಲೆ ರಾಮು ಸರ್ ಪ್ರತಿ ಹೆಜ್ಜೆಲ್ಲೂ ಇದ್ದು ನನಗೆ ಇದನ್ನು ಫೀಲ್ಡ್ ಮಾಡಿ ವರ್ಕ್ ಮಾಡಿಸಿದ್ರು. ಸೊ ಈ ಸ್ಟೇಜು ನಿಮ್ಮ ಮುಂದೆ ನನಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ, ನನ್ನ ಪುಣ್ಯ. ತುಂಬ ಥ್ಯಾಂಕ್ಸ್. ನಮ್ಮ ಗುರುಗಳಾದ ಸಾಧು ಸರ್ ಇದ್ದಾರೆ. ಸೊ ನಿಮಗೂ ತುಂಬ ಥ್ಯಾಂಕ್ಸ್ ಸರ್. ನೀವು ಹೇಳಿದ್ರಿ, ನೀವು ರಾಮು ಫಿಲಮ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸರಿ ಹೇಳಿದ್ರಿ, ನೀವು ರೆಕಮೆಂಡ್ ಮಾಡಿದ್ರಿ. ಹಾಗಾಗಿ ನನಗೆ ಇದೊಂದು ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್ ಸರ್. ದೇವರಾಜ್ ಸರ್ಗೆ ವೆಲ್ಕಮ್ ಸರ್. ಬಂದಿದ್ದಕ್ಕೆ. ಹಾಗೆ ಅರ್ಜುನ್ ಗೌಡದಲ್ಲಿ ನನ್ನ ಪಾತ್ರ ಬಂದು ಜಾನ್ವಿ, ಒಂದು ಮುದ್ದಾಗಿರೋ ಹುಡುಗಿ. ಹಾಗೆ ಕೋಪಿಷ್ಟ ಈ ಅರ್ಜುನ್ ಗೌಡ, ಅವನನ್ನು ಯಾವ ಥರ ಒಂದು ಪ್ರೀತಿಯಲ್ಲಿ ಅವನ ಮುಗ್ಧ ಮಾಡ್ತೀನಿ ಅನ್ನೋದೇ ನನ್ನ ಪಾತ್ರ. ಆಮೇಲೆ ಆ ಪ್ರೀತಿಗೆ ಅಷ್ಟೇ ಕೇರ್ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಕಾಪಾಡುವಂಥ ಕ್ಯಾರೆಕ್ಟ್ರು ಅರ್ಜುನ್ ಗೌಡ. ಇಡೀ ಸಿನಿಮಾ ಪೂರ್ತಿ ನನ್ನ ಕ್ಯಾರೆಕ್ಟ್ರು ಬರುತ್ತೆ. ಹಾಗೆ ನಾನು ರಾಮು ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಬಿಗ್ ಥ್ಯಾಂಕ್ಸ್. ಏಕೆಂದರೆ ನನ್ನ ಒಂದು ಮ್ಯಾಗ್ಝಿನಲ್ಲಿ ನೋಡಿ ಒಬ್ಳು ಕನ್ನಡ ಹುಡುಗಿನ ಗುರುತಿಸಿ, ನಾನು ಇವಾಗ ತಾನೇ ಒಂದು 4 ಸಿನಿಮಾ ಮಾಡ್ತಿರೋಳು,
ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅವ್ರಿಗೆ ಇವತ್ತು ನಾನು ಋಣಿಯಾಗಿರ್ತೀನಿ. ಸೊ ಅವರು ಕೊಟ್ಟಿದ್ದ ಅವಕಾಶ ನಾನು ಇವತ್ತು ಇಲ್ಲಿದ್ದೀನಿ. ಸೊ ಎಲ್ಲರೂ ಮಿಸ್ ಮಾಡದೆ ಈ ಸಿನಿಮಾನ ನೋಡಿ ತಲುಪಿಸಿ ಮನೆಗೆ ಅಂತ ನಾನು ಕೇಳಿಕೊಳ್ತೀನಿ. ಸ್ವೀಟ್. ಆ್ಯಂಡ್ ಪ್ರಿಯಾಂಕಾ ಅವರೇ, ಬಿಗ್ ಬಾಸಲ್ಲಿ ನಿಮ್ಮನ್ನು ನೋಡಿದಾಗ ಪ್ರಿಯಾಂಕಾ ಎಷ್ಟು ಸ್ಟ್ರೈಟ್ ಫಾರ್ವರ್ಡು, ನೇರವಾಗಿ ಎಲ್ಲ ಮಾತುಗಳನ್ನ ಹೇಳ್ತಾರೆ ಅಂತ ಗೊತ್ತಾಗಿದೆ. ನಮ್ಮ ಅರ್ಜುನ್ ಗೌಡನೂ ಅಷ್ಟೇ, ಇದ್ದಂಗೆ ಹೇಳೋರು. ಸೊ ನಿಮಗೂ ಅರ್ಜುನ್ ಗೌಡಗೂ ಏನಾದರೂ ರಿಯಲ್ ಲೈಫ್ನಲ್ಲಿ ಒಂದೇ ಥರ ಅಂತ ಅನ್ಸುತ್ತಾ? ಆ್ಯಕ್ಚುಲಿ ಸ್ವಲ್ಪ ಇದೆ, ವಿಷಯ ಇದ್ದಾಗ ಮಾತ್ರ, ಯಾವಾಗಲೂ ಇರೋಕ್ಕಾಗಲ್ಲ. ಬಿಕಾಸ್ ನಮ್ಮ ಸಿನಿಮಾದಲ್ಲೂ ಅರ್ಜುನ್ ಗೌಡ ಏನಂದ್ರೆ ಸತ್ಯನ ಸತ್ಯವಾಗಿ ಹೇಳೋ ಅಂಥದ್ದು, ಇದು ತಪ್ಪಂದ್ರೆ ತಪ್ಪು, ನಿಜ ಅಂದ್ರೆ ನಿಜ ಅನ್ನೋದು. ಕೆಲವೊಮ್ಮೆ ನಾನು ಅಂತ ಅಲ್ಲ, ಪ್ರತಿಯೊಬ್ಬರು ನಿಲ್ಲೇಬೇಕು. ಬಿಕಾಸ್ ಸೆಲ್ಫ್ನ ಕಾಪಾಡ್ಕೋಬೇಕು ಅಂದ್ರೆ ಅಫ್ಕೋರ್ಸ್ ಸ್ಟ್ಯಾಂಡ್ ಆಗಬೇಕು. ಅದು ನಾನು ಅದೇ ಅಷ್ಟೇ. ಅಪ್ಪ, ಅವ್ರ ಮಾತಲ್ಲಿ ಏನು ತಾಕತ್ತು, ಒಂದು ಕ್ಲಾರಿಟಿ ಇತ್ತು ಅಂದರೆ ನಂಗೆ ಅವ್ರು ನೋಡಿದಾಗ ರೋಜಾ ಹೂವಿನ ಥರ ಅನ್ನಿಸ್ತು. ಅಷ್ಟೇ ಸ್ವೀಟ್ನೆಸ್ಸು, ಕೆಣಕಕ್ಕೆ ಬಂದರೆ ಅದರಲ್ಲಿರೋ ಮುಳ್ಳಿನ ಥರ ಚುಚ್ಚಿಬಿಡ್ತೀರ ಅಂತ. ಥ್ಯಾಂಕ್ ಯು ಮ್ಯಾಮ್. Thank you so ಗುಡ್ ಲಕ್ much. ಟು. Namaskara. Firstly, we want to thank the media and all our special guests for being here. You have been such a big part of the Ramu Films journey, and we really, really thank you for your love and your support. About my dad, we are so extremely blessed and lucky to have had a father like him. He always encouraged us, he always supported us in everything we did. And he always told us to dream big and to work hard. And he inspires us every single day to do that and to be our best selves, to be committed to our goals and our dreams. About Arjun Gowda, he involved us so much in this film. He would show us the trailers, the designs, the music, the songs, the clips, everything. And he would ask us for our opinions, what we thought about it. And it truly showed us how much love he had for this film, how passionate he was, and how much hard work, how dedicated he was for this film. So we sincerely request all of you, with following the COVID protocols, to go to the theatre to watch Arjun Gowda and to give this movie as much love and support as you have given our father. ಥ್ಯಾಂಕ್ ಯು ಅನನ್ಯ ಅವರು. ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕದಾಗಿ ಮಾತಾಡಿ ಎಲ್ಲ ವಿಷಯಗಳು. ನಮಸ್ಕಾರ. Firstly, I wanted to say he was the best father, but more than a father, he was like a best friend to us. If we wanted to speak about our father, we could speak for hours and hours. But today we just want to talk about the movie. We watched Arjun Gowda, and in every single shot we can see him and the love he's put into this film. That is why we sincerely request everyone to go and watch the movie and show Arjun Gowda the same love you show our dad. We know it would really mean a lot to him and make him extremely happy. Once again, I want to thank everyone for being here. Thank you so much for supporting us. We hope your support and blessings stay with us forever. Thank you. ಆರ್ಯನ್ ಅವರೇ, ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ವಿ. ಎಲ್ಲಿ ಏನಾದರೂ ತುಂಬ ಸಂತೋಷ ನೀವೆಲ್ಲರೂ ಬಂದಿತ್ತು, ನಿಮ್ಮೆಲ್ಲರ ಸಪೋರ್ಟ್. ಅವರೇನು ಇವತ್ತಿಲ್ಲಿ ನಿಂತಿದ್ದರೆ ಇವರ ಫೈಟ್ ರಿಯಲಿ ಪ್ರೌಡ್, ಅಷ್ಟೇ ಪ್ರೌಡ್ ನಾನು ಫೀಲ್ ಮಾಡ್ತಾ ಇದ್ದೀನಿ. ಶಿವಣ್ಣ, ಉಪೇಂದ್ರ ಸರ್ ಆ್ಯಂಡ್ ಗಣೇಶ್ ಸರ್, ದೇವರಾಜ್ ಸರ್, and all, each and every person, Sadhuji, each and every person, I'm so grateful that you have come, and all the media people, ನೀವು ಬಂದಿದ್ದು, ನಿಮ್ಮ ಸಪೋರ್ಟು ನನಗೆ ತುಂಬ ಸಂತೋಷ. ನಾನು ಈ ಥರ ನಿಮ್ಮ ಮುಂದೆ ನಿಂತ್ಕೊಂಡು ರಾಮು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಕನಸನ್ನು ಅಂದ್ಕೊಂಡಿಲ್ಲ. ಆ್ಯಂಡ್ ರಾಮು ಅವ್ರು ಇಲ್ಲ ಅಂತ ನನಗೆ ಅನ್ನೋದು ಬರ್ತಾನೆ ಇಲ್ಲ. ಅವರಿದ್ದಾರೆ, ಮೋಸ್ಟ್ಲಿ ಅವರು ಎಲ್ಲೋ ಚೆನ್ನೈಯಲ್ಲಿ ವರ್ಕೆಲ್ಲ ಹೋಗಿದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅವ್ರ ಪರವಾಗಿ. ರಾಮು ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಆ್ಯಸ್ ಅ ಪರ್ಸನ್ ಅವ್ರ ಮನಸ್ಸು, ಅವ್ರ ಇಷ್ಟ, ಅವ್ರ ಏನು ಕನಸು. ರಾಮು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಬರೀ ಸಿನಿಮಾನೇ, ಅವರು ಬರೀ ಸಿನಿಮಾ. ಅವರು
ಯಾವಾಗಿಂದ ಒಂದು ಪ್ರಿಂಟ್ ಹಾಕ್ಕೊಂಡು ಒಂದು ಫಸ್ಟ್ ಟೈಮ್ ಅವ್ರು ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ಬರೀ ಸಿನಿಮಾ ಸಿನಿಮಾ ಸಿನಿಮಾ, ಕಷ್ಟ ಸಿನಿಮಾ, ದುಃಖ ಸಿನಿಮಾ, ನಗು ಸಿನಿಮಾ, ಸಂತೋಷ ಸಿನಿಮಾ, ಅವ್ರಿಗೆ ಏನೇ ಬಂದು ಸಿನಿಮಾ. ಸೊ ಅದು ಬಿಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರು ಏನು ಮಾಡಿರೂ ಇಲ್ಲ. ಹೋಗಲಿ ಬೇರೆ ಏನಾದ್ರು ಬಿಸ್ನೆಸ್, ನೋ, ಬರೀ ಸಿನಿಮಾ ಅಷ್ಟೇ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಕರ್ನಾಟಕದಲ್ಲಿ ತುಂಬ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಗ್ಗೆ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬೆಳಿಬೇಕು ಇದನ್ನೋದು ತುಂಬ ಅವ್ರ ಕನಸು. ಅವ್ರು ಬಿಫೋರಿಂದನೇ ನಮ್ಮ ಪಿಕ್ಚರ್ ಇಂಟೈರ್ ಕರ್ನಾಟಕ ಜನ ಮೆಚ್ಚುಗೆ ಕೊಡಬೇಕು, ಇಷ್ಟಪಡಬೇಕು. ಅವ್ರು ಮಾಡೋ ಪಿಕ್ಚರ್ಸು ಹಬ್ಬ ಥರ ಇರೋದು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಅವರು ಕನ್ನಡದಲ್ಲಿ ಏನೇ ಪಿಕ್ಚರ್ ರಿಲೀಸ್ ಆದ್ರೂ, ಯಾವುದೇ ಪಿಕ್ಚರ್, ಚಿಕ್ಕ ಪಿಕ್ಚರ್ ಆಗಲಿ ದೊಡ್ಡ ಪಿಕ್ಚರ್ ಆಗಲಿ ಹಿಟ್ ಆದರೆ ಫಸ್ಟ್ ಸಂತೋಷ ಪಡುವರು ರಾಮ ಅವರು. ನಮ್ಮ ಕನ್ನಡದಲ್ಲಿ ಒಂದು ಹಿಟ್ ಬಂತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅಪ್ಪಾಜಿ ಇರುವಾಗ ರಾಜ್ಕುಮಾರ್ ಅವ್ರ ಮುಂಚೆ ಆ ಪಿಕ್ಚರ್ಸಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ಬಿ ಟಾಪ್. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಕಥೆ ಎಲ್ಲ ತಗೊಂಡು ಬೇರೆ ಭಾಷೆಯಲ್ಲಿ ಮಾಡ್ತಾಯಿದ್ರು, ನಮ್ಮ ಟ್ಯೂನ್ಗಳು ತಗೊಂಡು ಬೇರೆ ಇದರಲ್ಲಿ ಮಾಡ್ತಾಯಿದ್ರು. ಆ ಒಂದು ಯಾವಾಗಲೂ ಇರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಯಾವಾಗಲೂ ಅವರು ಮಾತಾಡ್ತಾ ಇರ್ತಾರೆ. ಅವ್ರ ಮಕ್ಕಳ ಹತ್ರನೂ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು, ಅವ್ರ ಸಿನಿಮಾ ಬಗ್ಗೆ, ಅವ್ರ ಪ್ಯಾಷನ್ನು, ದೇರ್ ಇಸ್ ನೋ ವರ್ಡ್ಸ್ ಅಂತ ಒಂದು ಅವರು ಇದು. ಈಗ ಅರ್ಜುನ್ ಗೌಡ ಪಿಕ್ಚರ್ ಬಗ್ಗೆ ಹೇಳಬೇಕು ಅಂದರೆ ಏನು ನನಗೂ ಗೊತ್ತಿಲ್ಲ. ಅವರು ಎಷ್ಟು ಮಟ್ಟಿಗೆ ಈ ಪಿಕ್ಚರಲ್ಲಿ ಒಂದು ಇನ್ವಾಲ್ವ್ಮೆಂಟು, ಸ್ಪೆಷಲ್ ಏನು ಅನ್ನೋದು ತುಂಬ ಆಶ್ಚರ್ಯ. ಯಾವಾಗಲೂ ರಾಮು ಅವರು ಪ್ರತಿ ಪಿಕ್ಚರ್ ಏನು ಪಿಕ್ಚರ್ ಮಾಡೋದ್ರು ಡೈರೆಕ್ಟ್ರಿಗೆ ಹೇಳೋರು, ನಾನು ನಿಮಗೆ ಬಿಡ್ತಾ ಇದ್ದೀನಿ, ನೀವು ಈ ಪಿಕ್ಚರ್ ಈ ಥರ ಮಾಡಬೇಕು, ಒಂದು ಹಬ್ಬ ಥರ ಇರಬೇಕು, ಜನ ನೋಡಿದ್ರೆ ಮರಿಬಾರ್ದು ಅಂತ ಪಿಕ್ಚರ್ ಮಾಡಬೇಕು ಅಂತ ಅವ್ರಿಗೆ ಹೇಳಿಬಿಟ್ಬಿಡೋರು. ಈವನ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಹಂಸಲೇಖ ಅವರಾಗಲಿ ಎಲ್ಲ ಅವ್ರಿಗೆ ಬಿಟ್ಬಿಡೋರು. ಬಟ್ ಈ ಪಿಕ್ಚರಲ್ಲಿ ಅವರು ಎಂಟೈರ್ ಕ್ಯಾರೆಕ್ಟರ್, ಅವರೇ ಡೈರೆಕ್ಟರ್ ಆಗಿ, ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅವರೇ ಡಿಸೈನರ್ ಆಗಿ, ಅವರೇ ಎಡಿಟರ್ ಆಗಿ ಇಷ್ಟೊಂದು ಕ್ಯಾರೆಕ್ಟರ್ ಇಟ್ಕೊಂಡು ಪ್ರತಿಯೊಂದು ಎಷ್ಟೊಂದು ಇನ್ವಾಲ್ವ್ ಆಗಿ ಈ ಪಿಕ್ಚರ್ ಮಾಡಿದ್ದಾರೆ. ನಿದ್ದೆ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅರ್ಜುನ್ ಗೌಡ ಪಿಕ್ಚರ್. ಶಂಕರ್ ಅವರು ಅವ್ರ ಬಾಡಿ ಒಂದು ಪಾರ್ಟ್ ಥರ ಆಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಇದ್ರೆ ಶಂಕರ್, ನೈಟ್ ಇದ್ರೆ ಶಂಕರ್. ಅವರು ಯಾವಾಗಲೂ ಅವ್ರ ಫೋನ್ ನೋಡಿದ್ರೆ 100 ಬರೀ ಅರ್ಜುನ್ ಗೌಡ ಪಿಕ್ಚರ್ ಬಗ್ಗೆ. ಹಿ ವಾಸ್ ಟೇಕನ್ ಸೋ ಮಚ್ ಸ್ಪೆಷಲಿ ಪಿಕ್ಚರ್. ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು, ಒಂದು ಡಿಸೈನರ್ ಕೂಡ ಎಂಥ ಒಂದು ಫೋಟೋ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಎಂಥ ಒಂದು ಮ್ಯೂಸಿಕ್ ಇರಬೇಕು, ಹಿಂಗೆ ಸೌಂಡ್ ಇರಬೇಕು, ಹಿಂಗಿರ್ಬೇಕು. ನಾನು ಕೇಳಿದೆ, ಏನು ಬಿಟ್ಟ ಇಷ್ಟೊಂದು ಅಂತಲೇ ಇಲ್ಲ, ನಾನು ಮತ್ತೆ ಇನ್ನೊಂದು ಹಬ್ಬ ಮಾಡಬೇಕು, ಸಿಬ್ಬಂದಿ ಮರಿ ಥರ, AK-47 ಥರ, ಲಾಕಪ್ ಟೆಕ್ ಥರ ಮತ್ತೆ ಒಂದು ಹಬ್ಬ ಕೊಡಬೇಕು ಇಂಡಸ್ಟ್ರಿಗೆ. ಅದನ್ನ ನೋಡಬೇಕು, ಆ ಒಂದು ಸಕ್ಸಸ್ ನೋಡಬೇಕು ಅಂತೇಳಿ ತುಂಬಾ ಅವರು ಈ ಪಿಕ್ಚರ್ಗೆ ಇನ್ವಾಲ್ವ್ ಮಾಡಿದ್ದಾರೆ. ನೀವೀಗ ಟ್ರೈಲರ್ ನೋಡ್ತಾ ಇರೋದು, ಸಾಂಗ್ ನೋಡ್ತಾರೆ ಜಸ್ಟ್ ಒಂದು 10-20%, ಬಟ್ ಪಿಕ್ಚರ್ ನೋಡಿದ್ರೆ ನನಗೆ ನಂಬಿಕೆ ಬರಲಿಲ್ಲ. ನಾನು ಅವರು ಎಡಿಟಿಂಗಲ್ಲಿ 3 ಗಂಟೆ 4 ಗಂಟೆಗೆ ಬರೋರು, ಶಂಕರು ಬರೀ ಪ್ರತಿಯೊಂದು ಸೆಕೆಂಡು ಏನಾಯ್ತು. ಶಂಕರ್ ಅವರು 2 ಇಯರ್ಸಿಂದ ಅವರು ರಾಮ ಅವ್ರ ಜೊತೆಲೇ ಇದ್ಬಿಟ್ರು. ಥ್ಯಾಂಕ್ ಯು ಶಂಕರ್. 24 ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಒಂದು ಸೆಕೆಂಡ್ ಭಯ ಆಯ್ತು. ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಇಷ್ಟೊಂದು ಮಾಡ್ತಾ ಇದ್ದಾರೆ, ಪಿಕ್ಚರ್ ಹೆಂಗಿದೆ ಏನು ಅನ್ನೋದು ಎಲ್ಲೋ ಒಂದು ಕಡೆ ಏನು ನೋಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ನೋಡಿ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿರೋದು, ಅವ್ರ ಮೈಂಡಲ್ಲಿರೋದು ಬಂದಿರುತ್ತಾ ಅನ್ನೋ ಒಂದು ಭಯ. ಯಾಕಂದರೆ ಅವ್ರು ಅಷ್ಟೊಂದು ಟೆನ್ಷನ್ ತಗೊಂಡು, ಅಷ್ಟೊಂದು ಸ್ಟ್ರೆಸ್ ತಗೊಂಡು, ನಿದ್ದೆ ಇಲ್ಲದೆ ಇಷ್ಟೊಂದು ಮಾಡ್ತಾ ಇದ್ದಾರೆ. ಏನು ಬಿಕಾಸ್ he want to see again that big bang in Ramu films. ನಾನು ಸರಿ ಅಂತ ಹೇಳಿ ಪಿಕ್ಚರ್ ನೋಡೋಣ, ನನಗೆ ಇಷ್ಟು ದಿವಸ ನೋಡೋಕ್ಕೆ ಐ ವಾಸ್ ನಾಟ್ ಏಬಲ್ ಟು ಸಿ. ಸೊ ಮಕ್ಕಳನ್ನ ಕರ್ಕೊಂಡು ಪಿಕ್ಚರ್ ನೋಡಿದೆ. ನನಗೆ ಒಂದು ಸೆಕೆಂಡು ಹೆಂಗೆ ಅನಿಸುತ್ತೋ ಅಂದರೆ, ಪ್ರತಿಯೊಂದು ಫ್ರೇಮಲ್ಲಿ ರಾಮು ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್, ಪ್ಯಾಷನ್, ಆ ಪ್ರೀತಿ,
ಆ ಒಂದು ಸಕ್ಸಸ್ ನೋಡಬೇಕು ಅನ್ನೋ ಒಂದು ಎವ್ರಿಥಿಂಗ್ ಐ ಸಾ ಇನ್ ದಿಸ್ ಫಿಲಮ್ ನನಗೆ ಶಾಕ್ ಆಗೋದು. ಓ ಮೈ ಗಾಡ್, ಈ ಥರ ಇದೆಯಾ ಪಿಕ್ಚರ್? ಅಂಡ್ ಐ ಶುಡ್ ರಿಯಲಿ ಪ್ರೇ ಶಂಕರ್. ಈಗ ಒಬ್ಬರು ಮನಸ್ಸು ತಿಳ್ಕೊಳ್ಳೋದು ತುಂಬ ಕಷ್ಟ. ಅಂಥದ್ದು ಮನಸ್ಸಲ್ಲಿ ಇರೋದನ್ನ ಅವ್ರ ಬ್ರೈನ್ ಮೈಂಡಲ್ಲಿ ಇರೋದನ್ನ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ ಶಂಕರ್. ರಿಯಲಿ ಇಟ್ಸ್ ವೆರಿ ಗ್ರೇಟ್. ಮ್ಯೂಸಿಕ್ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಇಟ್ಸ್ ಯು ಕಿಲ್ಡ್ ಇಟ್. ನಿಜವಾಗ್ಲೂ ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸೌಂಡ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇತ್ತು. ಪಿಕ್ಚರ್ ಹೆಂಗೆ ಸ್ಪೀಡಾಗಿ ಹೋಗಿದೆ, ಎಡಿಟ್ರು ಒಂದು ಡಿಫ್ರೆಂಟ್ ಎಡಿಟಿಂಗ್ ಸ್ಟೈಲ್ ಮಾಡಿದ್ದಾರೆ ಈ ಪಿಕ್ಚರು. ಎವ್ರಿಥಿಂಗ್ ಇಸ್ ಸಮಥಿಂಗ್ ಮಿರಾಕಲ್. ಹೆಂಗೆ ನನಗೆ ಅನಿಸ್ತಂದ್ರೆ ಹೆಂಗೆ ಇಷ್ಟೊಂದು ಹೆಂಗೆ ಕೂತ್ಕೊಂಡಿದೆ. ಮೇ ಬಿ ಹಿ ವಾಂಟ್ಸ್ ಟು ಸಿ ಎಂಟೈರ್ ಕರ್ನಾಟಕ ಹ್ಯಾಪಿನೆಸ್ ಫ್ರಮ್ ಅಪ್. ಕೆಳಗಡೆ ನಂಗೆ ಸಾಕಾಗಲ್ಲ ಎಲ್ಲರೂ ಹ್ಯಾಪಿನೆಸ್ ನೋಡೋಕ್ಕೆ. ಸೊ ನಾನು ಮೇಲೋಗಿ ನೋಡ್ತೀನಿ ಅಂತ ಮಾಡಿದ್ರ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರು ಹಾಸ್ಪಿಟ್ಲ್ ಹೋಗಿದ್ದಿದ್ರು. ಹಿ ವಾಸ್ ಟಾಕಿಂಗ್ ಫಾರ್ ದ ಹೋಲ್ ಅರ್ಜುನ್ ಗೌಡ ಟೀಮ್. ಹಾಸ್ಪಿಟ್ಲಲ್ಲಿ ಕೂಡ ಬರೀ ಶಂಕರ್ಗೆ ಫೋನ್ ಮಾಡೋದು, ಧರ್ಮ ಅವ್ರಿಗೆ ಫೋನ್ ಮಾಡೋದು, ಇವ್ರಿಗೆ. ನನಗನ್ಸುತ್ತೆ ಕೊನೆ ಉಸಿರು ಬಿಡುವಾಗಲೂ ಅವ್ರು ಅರ್ಜುನ್ ಗೌಡ ಪಿಕ್ಚರ್ ರಿಲೀಸ್ ಮಾಡಬೇಕು, ಎಲ್ಲರೂ ಪಿಕ್ಚರ್ಗೆ ನೋಡಬೇಕು ಅನ್ನೋಂತಾನೆ ಹಾಗಿತ್ತು. He loves cinema so much. ಬಟ್ ಮಕ್ಕಳಿಗೂ ಹಂಗೆ ಬರೀ ಸಿನಿಮಾ ಬಗ್ಗೆ ಮಾತಾಡೋದು. ಸಿನಿಮಾ ಥಿಯೇಟ್ರಿಗೆ ಇವ್ರು ಚಿಕ್ಕ ವಯಸ್ಸಿಂದಲೇ ಕರ್ಕೊಂಡು ಹೋಗ್ಬಿಡೋರು ಥಿಯೇಟ್ರಿಗೆ. ಫಸ್ಟ್ ಇದು ಹಿಂಗೆ ಸಿಂಗಲ್ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಜನ, ಆ ಮೆಚ್ಚುಗೆ, ಆ ವಿಸಿಲ್ಸು ಅನ್ನೋದು ಅವರು ಆಲ್ವೇಸ್. ಈ ಕೋವಿಡ್ ಟೈಮಲ್ಲಂತೂ ನಾನು ಇಷ್ಟು ವರ್ಷ ಇಂಡಸ್ಟ್ರಿ ಇರೋದು ನನಗೆ ಎಕ್ಸ್ಪೀರಿಯನ್ಸ್, ಇವರಿಬ್ಬರಿಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಅವ್ರಿಗೆ ಹೇಳ್ಕೊಟ್ರು. ಇನ್ನೊಂದು ನಾನು ಪ್ರಜ್ವಲ್ ಅವ್ರ ಬಗ್ಗೆ ಹೇಳಬೇಕು. ನಾನು ಪಿಕ್ಚರ್ ನೋಡುವಾಗ ಪ್ರಜ್ವಲ್ ಜೊತೆಲಿದ್ರು. ನಿಜವಾಗ್ಲೂ ಒಂದು ದೊಡ್ಡ ಶಾಕ್ ಏನಂದರೆ ಪ್ರಜ್ವಲ್ ಇಸ್ ನಾಟ್ ಪ್ರಜ್ವಲ್ ಇನ್ ದಿಸ್ ಫಿಲ್ಮ್. ನೀವು ಟ್ರೈಲರಲ್ಲಿ ನೋಡೋದು ಏನೋ ಶಂಕರ್ ಒಂದು ಮುಚ್ಚಿಟ್ಟಿದ್ದಾರೆ. ಅವ್ರ ಪಿಕ್ಚರಲ್ಲಿ ದ ಬೆಸ್ಟ್ ಥಿಂಗ್ ಹಾಕಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರಜ್ವಲ್ ಇಸ್ ಟೋಟಲಿ ಲುಕಿಂಗ್ ಡಿಫ್ರೆಂಟ್. ಟೋಟಲಿ ಅವ್ರ ಬಾಡಿ ಲ್ಯಾಂಗ್ವೇಜು ಇದರಲ್ಲಿ ಒಂದು 4 ಕ್ಯಾರೆಕ್ಟರ್ಸ್ ಇದೆ. 4 ಕ್ಯಾರೆಕ್ಟರ್ಸ್ಗೂ ಒಂದೊಂದು ಡಿಫ್ರೆನ್ಸೇ ಇಲ್ಲ. ಆ ಥರ ಅವ್ರು ಮಾಡಿರೋ ಗುಲಾಮ, ಸಾಗರ್ ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ನೋಡಿದೆ. ಬಟ್ ಇದರಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದ್ದಾರೆ. ಅವ್ರ ಆ್ಯಕ್ಷನ್ ಸ್ಟೈಲೇ ಬೇರೆ ಥರ ಇತ್ತು, ಅವ್ರ ಡೈಲಾಗ್ ಡೆಲಿವರಿನೇ ಬೇರೆ ಥರ ಇತ್ತು. ನಾನು ಕೇಳಿದೆ ಪ್ರಜ್ವಲ್, ಹಿಂಗೆ ಪ್ರಜ್ವಲ್ ಅಂದರೆ ಪ್ರಜ್ವಲ್ ಶಾಕ್ ಆಗ್ಬಿಟ್ಟು ಆಕೆ ನನಗೂ ಗೊತ್ತಿಲ್ಲ ಇದು ನಾನೇ ಮಾಡಿದ್ನ ಅಂತ ಅನ್ಸ್ಬಿಡ್ತು. ನನಗೆ ಒಂದು ಸೆಕೆಂಡ್ ಇರಿ ನಾನು ಫಸ್ಟ್ ಡೈಜೆಷನ್ ಮಾಡ್ಕೊಳ್ತೀನಿ, ಇಟ್ಸ್ ಮೀ ಅಂತ ಹೇಳಿದ್ರು. ರಿಯಲಿ ಅಷ್ಟು ಮಟ್ಟಿಗೆ ಪ್ರಜ್ವಲ್ ಆ್ಯಕ್ಟ್ ಮಾಡಿದ್ರು. ಪ್ರಿಯಾಂಕಾ ತಿಮೇಶ್ ಆಲ್ಸೋ ಶಿ ಹಸ್ ಡನ್ ವೆರಿ ಗುಡ್ ಜಾಬ್. ನಿಮ್ಮ ಕ್ಯಾರೆಕ್ಟರ್ ತಕ್ಕ ಸೋ ಕ್ಯೂಟಾಗಿ ಪ್ಲೇಡ್. ಸಾಧು ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಈಸ್ ಎ ಕಿಲ್ಲರ್. ಅವ್ರು ನೋಡಿದ್ರೆ ನನಗೂ ಬರುತ್ತೆ ಅವರು ಸೀನ್ಸ್ ಮಾಡಿದ್ರೆ. ನಾನು ನನ್ನ ಬಗ್ಗೆ ರಾಮು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು ವರ್ಷಗಟ್ಟಲೆ ಹೇಳ್ಕೊಂಡು ಹೋಗಬೇಕು. ಸೊ ನಾವು ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಅರ್ಜುನ್ ಗೌಡ ಫಿಲ್ಮ್. ಅರ್ಜುನ್ ಗೌಡ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ಈಗ ಎಂಟೈರ್ ಕರ್ನಾಟಕಕ್ಕೆ, ಎಂಟೈರ್ ಕಲಾಭಿಮಾನಿಗಳು ದೇವರಿಗೆ ಒಂದೇ ಒಂದು ಕೇಳ್ಕೊಳ್ತೀನಿ. ಅವ್ರು ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಈಗ ಆಗುತ್ತೆ ಅಂತ ಅವರು ಅನ್ಕೊಂಡಿಲ್ವೇನು. ಅದು ನನ್ನ ಸಿನಿಮಾ ಅಂತ ಅವ್ರು ಇಟ್ಕೊಳ್ತಾ ಇದ್ರು. ಆ್ಯಕ್ಷನ್ಗೆ ಅಷ್ಟು ಪ್ರಾಮುಖ್ಯತೆ ಬರ್ತಿದ್ರು. ಒಂದು, ಎರಡನೇದು ಸಾಧು ಕೋಕಿಲ ಇಲ್ಲೇ ಇದೆ. ಸಾಧು ಕೋಕಿಲ ಇದೆ. ಸಿನಿಮಾ ಮಾಡಿಯಲ್ಲ ರಾಮು ಸರ್ ನನಗೆ ಗೊತ್ತು. ಕೇಳಿ ನೋಡಿ ಶಂಕರ್ನ ಫಸ್ಟ್ ಸಾಧು ಅವ್ರು ಬೇಕು ಅಂತ ಹೇಳಿರ್ತಾರೆ. ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದವರು ರಾಮು ಸರ್. ನಾನು ಇಲ್ಲದೆ ಅವ್ರು ಯಾವ ಸಿನಿಮಾ ಮಾಡಿಲ್ಲ. ಅಂದರೆ ನಾವೊಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಕೂಡ.
ಎಲ್ಲಿ ಸೇರಿದ್ರು ನಾವಿಬ್ಬರು ಸೇರ್ತಾ ಇದ್ವಿ. ರಾಮೂರು ಏನು ಅಂತ ನನಗೆ ಗೊತ್ತು. ಈ ವರ್ಷ ನಿಜವಾಗ್ಲೂ ನಮ್ಮ ಕಲಾವಿದರ ಜೀವನದಲ್ಲಿ ತುಂಬ ಕರಾಳವಾದ ಒಂದು ವರ್ಷ ಅಂತ ನನಗೆ ಅನಿಸುತ್ತೆ. ಒಂದು ರಾಮ್ ಸರ್ನ ಕಳ್ಕೊಂಡ್ವಿ, ಇನ್ನೊಂದು ಹತ್ತಿರದಲ್ಲಿ ಅಪ್ಪು ಸರ್ನ ಕಳ್ಕೊಂಡ್ವಿ. ಅಪ್ಪು ಸರ್ನ ಕಳ್ಕೊಂಡು ಒಂದು 2 ತಿಂಗಳಾಯಿತು. ನಮ್ಮ ತಂದೆನ ಕಳ್ಕೊಂಡು 3 ತಿಂಗಳಾಯಿತು. ರಾಮ್ ಸರ್ನ ಕಳ್ಕೊಂಡು ಒಂದು 6 ತಿಂಗಳಾಗಿರ್ಬೋದು. ನನ್ನ ಈ ಸಿನಿಮಾ ವೃತ್ತಿ ಜೀವನದಲ್ಲಿ ನಾನು ಸಿನಿಮಾಗೆ ಬಂದಾಗಿಂದ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ನಾನು ಆಚರಣೆ ಮಾಡ್ತೇನೆ. ಎಲ್ಲ ನಮ್ಮ ಹೀರೋಗಳು ಎಲ್ಲ ಮನೆಗೆ ಊಟ ಕಳಿಸಿ, ಅದರಲ್ಲೂ ಮೇಡಮ್ ರಾಮ್ ಸರ್ ಮನೆಗೆ ಬಂದೇ ಆ ಬಿರಿಯಾನಿ ನಮ್ಮ ಮನೇಲಿ ತಿಂದವರು ರಾಮ ಸರ್ ಖುಷಿ ಪಟ್ಟರೆ ನಾವು ಹಬ್ಬ ಮಾಡಿದ್ವಿ ಅಂತ ನನಗೆ ಅನ್ನಿಸ್ತಾ ಇತ್ತು. ನೋಡಿ ಮೇಡಮ್ಗೆ. ಅದರಿಂದ ಈ ವರ್ಷ ನನ್ನ ಜೀವನದಲ್ಲಿ ನಮ್ಮ ಫಸ್ಟ್ ಟೈಮ್ ನಾನು ಹಬ್ಬನೇ ಮಾಡಲಿಲ್ಲ, ಕ್ರಿಸ್ಮಸ್ ಆಚರಣೆ ಮಾಡಲಿಲ್ಲ. ಯಾಕಂದರೆ ನಮ್ಮನ್ನು ನೋಡಿ ಯಾರು ತೃಪ್ತಿ ಪಡ್ತಾಯಿದ್ರು, ನಮಗೆ ಯಾರು ಆಶೀರ್ವಾದ ಮಾಡ್ತಾಯಿದ್ರು, ನಮ್ಮನ್ನು ಯಾರು ಸಾಕ್ತಾಯಿದ್ರು, ನಮ್ಗೆ ಯಾರು ಹತ್ತಿರದಲ್ಲಿ ನಮ್ಮ ಜೀವಕ್ಕೆ ಜೀವವಾಗಿದ್ರು ಅವರಿಲ್ಲ. ನಮ್ಮ ತಂದೆ ಇಲ್ಲ, ಅಪ್ಪು ಸರ್ ಇಲ್ಲ, ರಾಮು ಸರ್ ಇಲ್ಲ. ಅದಕ್ಕೆ ನಾನು ಹಬ್ಬನೇ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಟೈಮ್ ಕ್ರಿಸ್ಮಸ್, ನೋ ಕ್ರಿಸ್ಮಸ್. ಬರೀ ನಾನು ಬ್ಯಾನರಲ್ಲಿ ಹ್ಯಾಕ್ ಮಾಡಿಲ್ಲ, ಶಂಕರ್ ಅವರು ಇಲ್ಲಿ ಹಾಕೋದನ್ನ ಮರ್ತುಬಿಟ್ರು ಅನ್ಸುತ್ತೆ. ರಾಕ್ಷಸ ಅಂತ ಅದ್ದೂರಿ ಸಿನಿಮಾನ ನಿರ್ದೇಶನ ಕೂಡ ಮಾಡಿದ್ದೀನಿ ರಾಮ್ ಸರ್ ಬ್ಯಾನರ್ಲಿ. ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಹೀರೋ, ಉಪೇಂದ್ರ ಸರ್ಗೆ ಫಸ್ಟ್ ಹಾಫ್ ಆದ ತಕ್ಷಣ ಕರ್ಕೊಂಡು ತೋರಿಸಿದೆ ನನ್ನ ರಾಕ್ಷಸ ಸಿನಿಮಾ. ಯಾವಾಗಲೂ ಅಷ್ಟೇ ರಾಮು ಸರ್ ಸಿನಿಮಾಗೆ ಏನು ಬೇಕಾದ್ರೂ ಮಾಡೋದು. ನಾನು ಹೇಳಿದ್ನಲ್ಲ, ಅಂಥವ್ರು ನಮ್ಮನ್ನೆಲ್ಲ ಇವತ್ತು ಇರೋದು ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿದೆ. ಅರ್ಜುನ್ ಗೌಡರು ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ, ಮಾಡಲೇಬೇಕು. ನಾನು ಇಲ್ಲದೆ ಅವ್ರು ಸಿನಿಮಾ ಮಾಡಲ್ಲ ಅಂತ ಹೇಳಿದೆ. ಈ ಸಿನಿಮಾಗೆ ನಿಮ್ಮಿಂದ ಆಗಬೇಕಾಗಿದ್ದು ಒಂದೇ, ಎಲ್ಲ ಕರ್ನಾಟಕದ ಜನ, ಸಿನಿಮಾ ಪ್ರೇಮಿಗಳು, ನಮ್ಮ ಕಲಾವಿದರು, ಟೆಕ್ನಿಷಿಯನ್ಸು, ನಾವೆಲ್ಲ ಈ ಸಿನಿಮಾಗೆ ಎಷ್ಟಾಗುತ್ತೋ ಆ ಒಂದು ಸಪೋರ್ಟನ್ನ ಕೊಟ್ಟು, ರಾಮ ಸರ್ ಏನು ಅಂದ್ಕೊಂಡಿದ್ರು ಮುಂದಕ್ಕೆ ನಾನು ಅದ್ದೂರಿ ಸಿನಿಮಾಗಳನ್ನ ಮಾಡೇ ಮಾಡ್ತೀನಿ, ಈ ಸಿನಿಮಾನ ಹಿಟ್ ಮಾಡೇ ಮಾಡ್ತೀನಿ ಅಂತ ಅವರು ಪಣ ತೊಟ್ಟಿದ್ರು ಈ ಸಿನಿಮಾಗೆ. ನಿಜವಾಗ್ಲೂ ಗೊತ್ತು. ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಮೇಲೆ ಇರಲಿ. ಅರ್ಜುನ್ ಗೌಡ ಹಿಟ್ ಆಗಲೇಬೇಕು ಅನ್ನೋ ಪಣವನ್ನು ನಾವು ತೊಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಂಬೈದ ಆಫರ್ ಬಂದಾಗ ರಾಮು ಸರ್ ಆಫೀಸ್ಗೆ ಹೋಗಿ ಅಲ್ಲೆಲ್ಲ ಪೋಸ್ಟ್ಗಳಿದೆ, ಅದೇ ಸಿನಿಮಾ ಮಾಡಿದ್ದಾರೆ ಅಂತ ಪೋಸ್ಟ್ಗಳಿತ್ತು. ಸೊ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋಂಥ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕಾಣಿಸ್ತು ನಮಗೆ. ಸೊ ಫಸ್ಟ್ ಇದು ಸರ್ ಮಾಡೋಣ ಸಿನಿಮಾ ಅಂತ. ಯಾಕಂದರೆ ಅವ್ರನ್ನ ಅಂಥ ದೊಡ್ಡ ದೊಡ್ಡ ನಟರ ಜೊತೆ ಅಂತ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡಿರೋಂಥ ಒಂದು ಬ್ಯಾನರ್, ಅದರಲ್ಲಿ ನಾನೊಂದು ಚಿತ್ರ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದು ನೆರವೇರಿತು ನನಗೆ. ಆ್ಯಂಡ್ ಅರ್ಜುನ್ ಗೌಡ ನನಗೆ ನಂದು ಲವ್ ಮಾಕ್ಟೇಲ್ ಸಿನಿಮಾ ರಿಲೀಸ್ ಆದಮೇಲೆ ರಾಮು ಸರ್ ನನಗೆ 1-2 ಸಲ ಕಾಲ್ ಮಾಡಿದರು, ಸಿನಿಮಾ ನೋಡಿ ಕಾಲ್ ಮಾಡಿದರು. ಅದಾದಮೇಲೆ ಸಿನಿಮಾ ಕಲೆಕ್ಷನ್ ಹೇಗಾಗ್ತಿದೆ ಪ್ರತಿಯೊಂದನ್ನು ಮಾಡಿ ಮಾತಾಡ್ತಾಯಿದ್ರು. ಆಮೇಲೆ ಅರ್ಜುನ್ ಗೌಡ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಅವ್ರ ಪ್ಯಾಷನ್ ನನಗೆ ಅವ್ರದ್ದು ಕಂಪ್ಲೀಟ್ ನನಗೆ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದು ಶೂಟಿಂಗ್ ಎಲ್ಲ ಶೂಟಿಂಗ್ ಮುಗಿದ್ಮೇಲೆ ನಾವು ರಿಲೀಸ್ ಟೈಮಲ್ಲಿ ನಾವು ಮಾಡ್ತಿದ್ದಂಥ ಡಿಸ್ಕಷನ್ ಆಗ್ಬೋದು. ಪ್ರತಿದಿನ ನಮ್ಮನ್ನು ಕೇಳೋರು, ನೀವು ಈಗಿನ ಜನ್ರೇಷನ್ ಅವರು ಯಾವ ಥರ ಪ್ರಮೋಟ್ ಮಾಡಬೇಕು ಅಂತ, ಯಾವ ಥರ ಮಾಡೋಣ, ರೆಗ್ಯುಲರ್ ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತ. ಸೊ ಪ್ರತಿಯೊಂದೂ ಕೇಳಿ ಕಲ್ತ್ಕೊಂಡು, ಈಗ ಅವಾಗ ಡ್ರಾಲ್ ಪೇಜಸ್ ಹೊಸದು ಅಲ್ಲ, ಸೊ ಅದ್ರದ್ದೆಲ್ಲ ಲಿಸ್ಟ್ ತೊಗೊಂಡು ನಂಬರ್ಗಳು ತೊಗೊಂಡು ಅದೊಂದು ಜರ್ನಿನೇ ತುಂಬ ಮೆಮೊರೇಬಲ್ ಆಗಿದೆ ರಾಮ್ ಸರ್ ಜೊತೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ನನಗೆ ಭಾಳ ಅಂದರೆ ಭಾಳ ಪ್ರೀತಿ ಮಾಡೋವಂಥ ಒಂದು ನಟಿ ಅವರು. ಸೊ ಅವರು ಪರಿಚಯ ಆಯಿತು ನನಗೆ ರಾಮು ಬ್ಯಾನರಲ್ಲಿ ಮಾಡಿದ್ಮೇಲೆ. ಸೊ ಅದೊಂದು ತುಂಬ ಒಂದು ಬಿಗ್ ಜರ್ನಿ ನನಗೆ.
ಭಾಳ ಅಂದರೆ ಜನರಲಿ ನಾವೊಂದು ಫೈಟ್ ಅಂತ ಮಾಡಿದಾಗ ಬೇರೆ ಸಿನಿಮಾಗಳು 3 ದಿನ ಮಾಡ್ತೀವಿ. ಸೊ ಫಸ್ಟ್ ಟೈಮ್ ನಮ್ಮ ಮುಂಬೈ ಫಿಲಮಲ್ಲಿ 7 ದಿನ ಫೈಟು 8 ದಿನ ಫೈಟ್ ನೋಡಿದ್ದು. 3 ದಿನ ಅದೊಂದು ಫೈಟ್ ಮುಗಿತಂದ್ರೆ ಇಲ್ಲ ಈಗ ಅರ್ಧ ಆಯಿತು ಅಂತ ಹೇಳಿದ್ರು. ಸೊ ಅದೊಂದು ತುಂಬ ದೊಡ್ಡ ರೀತಿ ಒಂದು ಫೈಟ್ ಮಾಡೋದಾಗ್ಬೋದು, ಒಂದು ಅಷ್ಟು ಆಸೆ ಪಡೋರು ತೆರೆ ಮೇಲೆ ದೊಡ್ಡದಾಗಿ ಕಾಣಬೇಕು ಅಂತ. ವಿ ಮಿಸ್ ರಾಮು ಸರ್ ಆ್ಯಂಡ್ ವಿ ಮಿಸ್ ಎಸ್ ಫಿಲಮ್ಸ್ ಆ್ಯಂಡ್ ಅವ್ರ ಪ್ಯಾಷನ್. ಬಟ್ ಹೇಳ್ಕೊಟ್ಟು ಹೋಗಿದ್ದಾರೆ, ಒಂದು ಅದ್ದೂರಿತನ ಸಿನಿಮಾನ ಹೇಗೆ ಮಾಡಬೇಕು, ಹೇಗೆ ಪ್ರೀತಿಸ್ಬೇಕು ಅನ್ನೋದು ಹೇಳ್ಕೊಟ್ಟು ಹೋಗಿದ್ದಾರೆ. ಖಂಡಿತ ಅದು ನಮಗೊಂದು ದಾರಿದೀಪ. ಆ್ಯಂಡ್ ಈ ಅರ್ಜುನ್ ಗೌಡ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಆ ಟ್ರೈಲರ್ ಕಾಣಿಸ್ತಾ ಇದೆ. ಆ್ಯಂಡ್ ಇಸ್ ವೆರಿ ಗುಡ್ ಪರ್ಫಾರ್ಮರ್. ಆ್ಯಂಡ್ ಅವರ ಟ್ಯಾಲೆಂಟ್ಗೆ ಇದೊಂದು ಖಂಡಿತವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ ಅಂತ. ಆ್ಯಂಡ್ ಎಂಟೈರ್ ಕರ್ನಾಟಕದ ಆಡಿಯನ್ಸ್ ಈ ಚಿತ್ರನ ರಾಮು ಸರ್ಗೋಸ್ಕರ, ಮಹಾಲಕ್ಷ್ಮಿ ಮ್ಯಾಮ್ಗೋಸ್ಕರ ನೋಡಲೇಬೇಕು. ಆ್ಯಂಡ್ ಅವ್ರದ್ದೊಂದು ಪ್ಯಾಷನ್ ಏನಂತ ಹೇಳ್ತೀವಿ, ರಾಮು ಸರ್ ಒಂದು ಪ್ಯಾಷನ್ನ, ಅದಂತೂ ಕೊನೆಯ ಚಿತ್ರ ಇದು ರಾಮು ಸರ್ ಅವ್ರ ಕನಸು. ಸೊ ಅದನ್ನು ನಾವೆಲ್ಲ ನೋಡಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೃಷ್ಣ ಅವರೇ, ನಿಮ್ಮ ಪ್ರೀತಿಯ ಪ್ರಪಂಚನೇ ಮಾತಾಡಬೇಕು ಅನ್ನೋದೇ ಕನ್ನಡ ಸಿನಿಮಾ ಇರೋ ತನಕ ರಾಮು ನಮ್ಮ ಜೊತೆ ಶಾಶ್ವತವಾಗಿರ್ತಾರೆ, ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ. ರಾಮು, ವಿ ಮಿಸ್ ಯು, ವಿ ಲವ್ ಯು. ಫ್ರೆಂಡ್ಸ್, ಈ ಡಿಸೆಂಬರ್ 31 ರಾಮು ಅವರ ನಮ್ಮ ಪ್ರಜ್ವಲ್ ದೇವರಾಜ್ ನಡೆಸಿದ ಅರ್ಜುನ್ ಗೌಡ ರಿಲೀಸ್ ಆಗ್ತಾ ಇದೆ. ಬನ್ನಿ, ನೋಡಿ, ಆಶೀರ್ವಾದ ಮಾಡಿ. ಡೋಂಟ್ ಮಿಸ್ ಅರ್ಜುನ್ ಗೌಡ ಇನ್ ಥಿಯೇಟರ್ಸ್. ತುಂಬ ಖುಷಿಯಾಗಿದೆ ಅಂದರೆ ರಾಮು ಸರ್ ಅವರ ಬ್ಯಾನರ್ ರಾಮು ಎಂಟರ್ಪ್ರೈಸಸ್ ಇಂದ ತುಂಬ ತಿಂಗಳುಗಳು, ವರ್ಷಗಳ ನಂತರ ಒಂದು ಸಿನಿಮಾ ಹೊರಗಡೆ ಬರ್ತದೆ. ಅರ್ಜುನ್ ಗೌಡ, ಪ್ರಜ್ವಲ್ ಅವರು, ಶಂಕರ್ ನಿರ್ದೇಶನದ ಈ ಚಿತ್ರದಲ್ಲಿ ನನಗೆ ಮೊನ್ನೆ ಒಂದು ಹಾಡು ತೋರಿಸಿದ್ರು, ಜಯಣ್ಣ ಮಗಣ್ಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ ತುಂಬ ಚೆನ್ನಾಗಿದೆ, ಪ್ರಜ್ವಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಿತ್ರರಂಗಕ್ಕೆ ಬಹಳ 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 ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೊಟ್ಟಂಥ ಒಂದು ಸಂಸ್ಥೆ. ನನಗೂ ಆ ಸಂಸ್ಥೆಯಲ್ಲಿ 2 ಚಿತ್ರಗಳನ್ನು ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ನಾನು ರಾಮವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಮಲಾ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಖಂಡಿತವಾಗ್ಲೂ ಐ ವಿಶ್ ಯು ಆ್ಯಂಡ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಅರ್ಜುನ್ ಗೌಡ, ಆ್ಯಕ್ಚುಲಿ ನನಗೆ ಇನ್ನೊಂದು ಕನ್ಫ್ಯೂಷನ್ ಇತ್ತು, ನನಗೆ ಇದೊಂದು ರೀಮೇಕ್ ಸಿನಿಮಾ ಅಂದ್ಕೊಂಡಿದ್ದೆ ನಾನು. ಬಟ್ ದ್ಯಾಟ್ ಗಾಟ್ ಕ್ಲಾರಿಫೈಡ್ ಆ್ಯಂಡ್ ಇಟ್ ಇಸ್ ಅ ಸ್ಟ್ರೇಟ್ ಫಿಲ್ಮ್. ಆ್ಯಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಟು ಮೀ ದಟ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಮತ್ತು ಯಾಕೆ ಎಲ್ಲರೂ ಇದನ್ನ ರೀಮೇಕ್ ಅಂದ್ಕೊಂಡಿದ್ರು ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ಸ್ ಅ ಸ್ಟ್ರೇಟ್ ಫಿಲ್ಮ್. ಆ್ಯಂಡ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಒಂದು ಚಿತ್ರದಿಂದ ಮತ್ತೆ ಆ ರಾಮು ಎಂಟರ್ಪ್ರೈಸಸ್ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ಹೇಳ್ತಾ, ಜಯಣ್ಣ ಮಗಣ್ಣ ಹಾಡು ಎಲ್ಲರೂ ಕೇಳಿ ಆನಂದಿಸಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್ ಆ್ಯಂಡ್ ಬ್ಯೂಟಿಫುಲಿ ಕೊರಿಯೋಗ್ರಾಫ್ಡ್ ಒನ್. ಸೊ ಎಸ್ ಮ್ಯಾಮ್, ಮಹಾರಾಷ್ಟ್ರ, ಟೇಕ್ ಕೇರ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಒಂದು ನೆನಪಾಗೋದು ಬಿಗ್ ಬಜೆಟ್ ಸಿನಿಮಾಸ್. ಯಾಕಂದರೆ ಕೋಟಿ ಕೋಟಿ ದುಡ್ಡು ಹಾಕಿ ಕನ್ನಡದ ಚಿತ್ರ ತೆಗೆದಿರುವ ನಿರ್ಮಾಪಕರಲ್ಲಿ ರಾಮು ಒಂದು ಮುಂಚೂಣಿಯಲ್ಲಿರ್ತಾರೆ. ಕೋಟಿ ರಾಮು ಅಂತಲೇ ಅವ್ರು ಫೇಮಸ್ಸು. ಭಾಳಷ್ಟು ದೊಡ್ಡ ದೊಡ್ಡ ಆ್ಯಕ್ಷನ್ ಫಿಲ್ಮ್ಗಳು ಅವ್ರು ಮಾಡಿದ್ದಾರೆ. ಬಟ್ ಆ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದರೆ ಅವ್ರ ಕನಸುಗಳು, ಅವ್ರು ಮಾಡಿರೋ ಕೆಲಸಗಳು ನಮ್ಮ ಮಧ್ಯೆ ಇದೆ. ಸೊ ರಾಮು ಅವರ ಇನ್ನೊಂದು ಕನಸು ಅರ್ಜುನ್ ಗೌಡ, ನನ್ನ ಪ್ರೀತಿಯ ಗೆಳೆಯ ಪ್ರಜ್ವಲ್ ದೇವರಾಜ್ ಅಭಿನಯಿಸಿರುವಂಥ ಈ ಚಿತ್ರ ಇದೇ 31ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನೀವು ಈ ಚಿತ್ರನ ಥಿಯೇಟರ್ಗೆ ಹೋಗಿ ನೋಡಿ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ. ಚಿತ್ರದ ನಿರ್ದೇಶಕರಿಗೆ ಹಾಗೂ ತಂತ್ರಜ್ಞರಿಗೆ ಎಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸ್ಪೆಷಲಿ ಮಹಾರಾಷ್ಟ್ರ ಮ್ಯಾಮ್. ಮಹಾರಾಷ್ಟ್ರ ಮ್ಯಾಮ್, ನಿಮ್ಮ ಕೊಡುಗೆ, ನಿಮ್ಮ ಸಾಧನೆ ತುಂಬ ದೊಡ್ಡದು. ನಿಮ್ಮ ಸಿನಿಮಾ ಬ್ಯಾನರಿಂದನೂ ಒಳ್ಳೆಯ ಸಿನಿಮಾಗಳು ಬಂದರೆ ನಟಿಯಾಗಂತೂ ನೀವು ಉತ್ತುಂಗ ನೋಡಿದ್ದೀರ. ಸೊ ಇವತ್ತು ನಿರ್ಮಾಪಕಿಯಾಗಿ ಈ ಸಿನಿಮಾದ ಜವಾಬ್ದಾರಿ ತಗೊಂಡು ರಿಲೀಸ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಿ ಮ್ಯಾಮ್. ಆ್ಯಂಡ್ ಕನ್ನಡ ಪ್ರೇಕ್ಷಕರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ. ಆಲ್ ದಿ ಬೆಸ್ಟ್ ಅರ್ಜುನ್ ಗೌಡ, ಗುಡ್ ಲಕ್. ಶಿವಮಣಿಯವರು ಕರ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದರು. ಹೊಸ ನಿರ್ಮಾಪಕರಿಂದ ನಾನು ಕೇಳಿದೆ, ಆಗುತ್ತಾ ನಿಮ್ಮ ಕೈಲಿ ಮಾಡೋದಕ್ಕೆ, ಯಾಕಂದರೆ ಸ್ಕ್ರಿಪ್ಟು ತುಂಬ ಡಿಮಾಂಡ್ ಮಾಡುತ್ತೆ ಅಂತ. ಇಲ್ಲ ಸರ್ ಮಾಡ್ತೀನಿ ಅಂದರು. ಮತ್ತು ಹೋದರು. ಮತ್ತೊಂದು ವಾರ 15 ದಿವಸ ಬರಲಿಲ್ಲ. ಮತ್ತು ಶಿವಮಣಿಯವರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಯೋಚನೆ ಮಾಡ್ತಿದ್ದಾರೆ, ಅವರು ಬಾಯಿ ಬಿಡ್ತಿದ್ದಾರೆ ಅಂತ. ಮತ್ತೆ 5 ದಿವಸ ಬಿಟ್ಕೊಂಡು ಮತ್ತೆ ಬಂದರು. ಮತ್ತೆ ಬಂದಿಲ್ಲ, ದೇವರ ಸರ್ ನೀವು ಅಂದರೆ ಮಾಡ್ತೀವಿ ಸರ್ ಇದು ಅಂತ. ನಾನು ಹೇಳಿದೆ, ಇಲ್ಲ ಮಾಡಿ, ಸ್ಕ್ರಿಪ್ಟ್ ಚೆನ್ನಾಗಿದೆ, ಖಂಡಿತವಾಗ್ಲೂ ಮಾಡ್ಬೋದು ಈ ಸಿನಿಮಾನ. ಬಟ್ ಒಬ್ಬ ಹೊಸ ನಿರ್ಮಾಪಕರಿಗೆ ಸ್ವಲ್ಪ ಭಾರ ಆಗ್ಬೋದು. ಅದನ್ನೇ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಸ್ವಲ್ಪ ಸಮಯ ತಗೊಂಡ್ರು. 1 ತಿಂಗಳಾದಮೇಲೆ ಇಲ್ಲ ಸರ್ ಖಂಡಿತವಾಗ್ಲೂ ಮಾಡೋಣ ಅಂತ ಬಂದರು. ಸಿನಿಮಾನ ಮಾಡಿದ್ರು.
ಸಿನಿಮಾ ಹೇಗೆ ಮೂಡಿಬಂತು ಅಂತ ನಿಮಗೆಲ್ಲ ಗೊತ್ತು. ಅದಾದ ನಂತರ ಲಾಕಪ್ ಡೆತ್ ಸಿನಿಮಾ ಸ್ಕ್ರಿಪ್ಟ್ ತೊಗೊಂಬಂದರು. ಆ ಸ್ಕ್ರಿಪ್ಟ್ ಕೇಳಿ ಮತ್ತೆ ನಾನು ಅದೇ ಮಾತನ್ನ ಹೇಳಿದೆ, ಸರ್ ಇದು ಮತ್ತೆ ಹೆವಿ ಆಗುತ್ತೆ, ಯೋಚನೆ ಮಾಡಿ ನೀವು ಅಂತ. ಇಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು. ಶುರು ಮಾಡಿದ್ರು. ಅವ್ರು ಶುರು ಮಾಡಿ ಖರ್ಚು ಮಾಡೋದು ಹೇಳ್ತೀನಿ ನೋಡಿ, ನಾನು ಭಯ ಬೀಳಕ್ಕೆ ಶುರುವಾದೆ. ನನ್ನ ನಂಬಿ ಇಷ್ಟೊಂದು ದುಡ್ಡು ಆಗ್ತಾಯಿಲ್ಲ ಇವ್ರಿಗೆ, ಹೇಗೆ ಧೈರ್ಯ ಏನು ಅಂತೇಳಿ ಅವ್ರ ಜೊತೆಲಿ ಅನೇಕ ಬಾರಿ ಕೂತ್ಕೊಂಡು ಮಾತಾಡುವಾಗ ಅವರಲ್ಲಿ ಒಳಗಿದ್ದಂಥ ಒಂದು ಪ್ಯಾಷನ್ನು, ಅವ್ರು ಎಲ್ಲಿಂದ ಕನಸು ಕಟ್ಕೊಂಡು ಬಂದಿದ್ರು, ಈ ರೀತಿ ಒಬ್ಬ ನಿರ್ಮಾಪಕ ಆಗಬೇಕು, ಈ ರೀತಿ ಕನ್ನಡ ಚಿತ್ರರಂಗದ ಸಿನಿಮಾಗಳು ಮಾಡಬೇಕು ಅಂತೇಳಿ ಅವರು ಸ್ಕೂಲಲ್ಲಿದ್ದಾಗಲೇ ಶುರು ಮಾಡ್ಕೊಂಡಿದ್ದಾರೆ. ನನಗೆ ವಿವರಿಸಿ ಹೇಳಿದ್ರು, ಇಲ್ಲ ಸರ್ ನಾನು ಆವಾಗಲಿಂದಲೇ ಸಿನಿಮಾಗಳು ನೋಡ್ತಾ ಇದ್ದೆ, ಸಿನಿಮಾಗಳು ನೋಡ್ತಿದ್ದಾಗಲೇ ನನಗೊಂದು ಕನಸಿತ್ತು, ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು, ನಿರ್ಮಾಣ ಮಾಡಬೇಕು ಅಂತ. ಆ ದೃಷ್ಟಿಯಿಂದಲೇ ನಾನು ಎಜುಕೇಷನ್ ಬಿಟ್ಟು ಗಾಂಧಿನಗರ ಬಂದು ಒಂದು ಸಣ್ಣ ಡಿಸ್ಟ್ರಿಬ್ಯೂಟರ್ ಆದೆ. ಫಸ್ಟ್ ಇಲ್ಲಿ ವ್ಯಾಪಾರ ಕಲಿಯೋಣ ಅಂತ, ಇವಾಗ ಮಾಡ್ತಾ ಇದ್ದೀನಿ ಸರ್ ಅಂತ. ಬಟ್ ಅವ್ರು ಮಾಡ್ತಾ ಹೋಗಿದ್ದು ನೋಡಿ ನನಗೆ ತುಂಬ ಹೆದರಿಕೆ ಆದರೂ ಸಹ ಅದ್ರ ಫಲ ಹೇಗೆ ಬಂತು, ಹೇಗೆ ಸಕ್ಸಸ್ ತಗೊಂಡ್ರು, ಹೇಗೆ ಮಾಡಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆವತ್ತಿಂದ ಇವತ್ತರೆಗೂ ಅವರು ತಿರುಗಿ ನೋಡಿಲ್ಲ. ಅದ್ದೂರಿಯಾದ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಏನೇ ಅದ್ದೂರಿಯಾದ ಸಿನಿಮಾ ಮಾಡ್ಕೊಂಡು ಬಂದರು, ಅವ್ರು ಮೊದಲನೇ ದಿವಸ ಹೇಗೆ ರೀತಿ ನನ್ನ ಹತ್ರ ಮಾತಾಡೋಕೆ ಬಂದಿದ್ರು, ಇವತ್ತು 30 ಸಿನಿಮಾ 40 ಸಿನಿಮಾ ಮಾಡಿದ್ರು ಸಹ ಅದೇ ರೀತಿಯ ಒಂದು ಸೌಜನ್ಯ, ಒಂದು ಗುಣನ ಇಟ್ಕೊಂಡಿದ್ದಂಥ ವ್ಯಕ್ತಿ. ಪ್ರಾಬ್ಲಿ ಆ ಥರದೊಂದು ಗುಣ ಇದ್ದಿದ್ದಕ್ಕೆ ನಮ್ಮ ಕನ್ನಡ ಚಿತ್ರದ ಎಲ್ಲ ನಾಯಕರು ಅವರು ಬ್ಯಾನರ್ನಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ರು ಅನಿಸುತ್ತೆ. ಆ ಥರದ ಒಂದು ಗುಣ ಇದ್ದಂಥ ವ್ಯಕ್ತಿ, ಆ ಥರದ ಒಂದು ಪ್ಯಾಷನ್ ಇದ್ದಂಥ ಒಬ್ಬ ನಿರ್ಮಾಪಕರನ್ನ ಕಳ್ಕೊಂಡಿರೋದು ನಮ್ಮೆಲ್ಲರ ದುರಂತ. ಇದು ಏನೇ ಆದರೂ ಇವತ್ತು ರಾಮು ನಮ್ಮ ಜೊತೆಯಲ್ಲಿಲ್ಲ, ಫಿಸಿಕಲ್ ಆಗಿ ನಮ್ಮ ಜೊತೆಯಲ್ಲಿಲ್ಲ ಅಷ್ಟೇ, ಬಟ್ ನಮ್ಮ ನೆನಪಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಚಿತ್ರಗಳಲ್ಲಿ ಸದಾ ನಮ್ಮ ಜೊತೆಯಲ್ಲಿ ಇರ್ತಲ್ಲಿ. ಆ ರಾಮು ಅವರ ಆಶೀರ್ವಾದ ಈ ಅರ್ಜುನ್ ಗೌಡ ಸಿನಿಮಾ ಮೇಲೆ ಇರುತ್ತೆ. ಮಹಾರಾಷ್ಟ್ರೀ ಅವ್ರ ಮೇಡಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಖುಷಿಯಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ದೊಡ್ಡ ಚಿತ್ರಗಳು ಮಾಡುವಂಥ ನಿರ್ಮಾಪಕರು ಎಲ್ಲರೂ ಇದ್ದರು. ಅವ್ರದ್ದೇ ಒಂದು ರಾಮು ಚಿತ್ರ ಅಂದರೆ ಏನೋ ಒಂದು ವಿಭಿನ್ನತೆ ಇರೋದು, ಏನೋ ಒಂದು ಗೊತ್ತಿಲ್ಲ, ಅದಕ್ಕೇನೋ ಒಂದು ಮ್ಯಾಜಿಕ್ ಮಾಡೋರು ಗೊತ್ತಿಲ್ಲ ಅದು. ಸೊ ಆ ಕಾಲದಿಂದ ನಾವು ಒಂದೊಂದು ಚಿತ್ರನ ಆ ಥರ ಒಂದು ಕೆತ್ಕೊಂಡ್ಬಂದವರು ಅವರು. ಸೊ ಖುಷಿಯಾಗುತ್ತೆ. ರಾಮು ಅವ್ರನ್ನ ಆವತ್ತಿಂದನೂ ನಾವು ಜೊತೆಲಿ ಇಟ್ಕೊಂಡು ಇವತ್ತು ಇಲ್ಲ ಅನ್ನೋದು ಒಂದು ನೋವಿದೆ. ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ಮಹರ್ಷಿ ಅವ್ರಿಗೆ ಧೈರ್ಯ ತುಂಬ ಕೇಳ್ತೀನಿ. ಚಿತ್ರರಂಗದಲ್ಲಿ ಮಹರ್ಷಿ ಅವರ ಕೊಡುಗೆ ತುಂಬ ದೊಡ್ಡದು. ಕನ್ನಡ ಚಿತ್ರರಂಗಕ್ಕೆ ಮಹರ್ಷಿ ಅವರ ಕೊಡುಗೆ ತುಂಬ ದೊಡ್ಡದು. ನಾನು ಒಬ್ಬ ನಿರ್ಮಾಪಕನಾಗಿ ಇವತ್ತು ಈ ಚಿತ್ರರಂಗದಲ್ಲಿ ಇದ್ದೀನಿ ಅಂದರೆ ಫಸ್ಟು ನನಗೆ ಮಹರ್ಷಿ ಅವರೇ ಚಾನ್ಸ್ ಕೊಟ್ಟಿದ್ದು ಒಬ್ಬ ನಿರ್ಮಾಪಕನಾಗಿ. ನಾನು ಯಾವತ್ತೂ ಮರೆಯಲ್ಲ. ಒಂದು ಚಿತ್ರ ಮಾಡಬೇಕು ಅಂತ ಆಸೆ ಪಟ್ಟಾಗ ಅವಾಗ 91-92ರಲ್ಲಿ ಭಯ ಬೀಳ್ತಾ ಇದ್ವಿ. ಅವಾಗ ಇನ್ನೊಬ್ಬರನ್ನ ನಾನು ಮರಿಬಾರ್ದು, ಆಂಟಿ ಮಹಾಲಕ್ಷ್ಮಿ ಅವರ ಆಂಟಿದನ್ನ. ಆ ಸಂದರ್ಭದಲ್ಲಿ 3 ದಿನ 2 ದಿನ 1 ದಿನ ಡೇಟ್ ಕೊಟ್ಟು ಸಾಕು ಅಂತ ಸಂದರ್ಭದಲ್ಲಿ ನನಗೆ 16 ದಿನ ಡೇಟ್ ಕೊಟ್ಟಿದ್ರು. ಸೊ ಯಾರೋ ಒಬ್ಬ ಮೇಲ್ ಬರಬೇಕು ಅಂದಾಗ ಚಿತ್ರರಂಗದಲ್ಲಿ ಎಸ್ಪೆಷಲಿ ಆ ಲಿಫ್ಟ್ ಅನ್ನೋದು ಫಸ್ಟು ಆ ಒಂದು ಎಂಕರೇಜ್ಮೆಂಟ್ ಇದೆಯಲ್ಲ, ಅದು ನಾನು ಯಾವತ್ತೂ ಮಹರ್ಷಿ ಅವರ ನಾನು ಮರೆಯೋದಿಲ್ಲ. ಥ್ಯಾಂಕ್ ಯು. ಅದೇ ಥರ ನಿಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಕೊಡುಗೆ, ಎಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ನೀವು ನಿಮ್ಮ ಫೇಸ್ ವ್ಯಾಲ್ಯೂ ನೋಡಿಕೊಂಡೆ ಎಷ್ಟೋ ಸಿನಿಮಾಗಳು ಹೋಗ್ತಾ ಇತ್ತು, ಒಂದು ಮಾರ್ಕೆಟ್ನ ಸೆಟ್ ಆಗಿದೆ. ಸೊ ಇದೆಲ್ಲ ನಿಮ್ಮ ಕೊಡುಗೆ. ಅದೇ ರೀತಿ ರಾಮು ಅವರ ನಿರ್ಮಾಣದ ಚಿತ್ರಗಳು ಅಷ್ಟೇ ಅಲ್ಲದೆ ಚಿತ್ರರಂಗದಲ್ಲಿ ಒಂದು ನಿರ್ಮಾಣ ಎಷ್ಟು ಒಂದು ಡೇಂಜರ್ ಝೋನ್ ಅಂತೀವೋ ಅಷ್ಟೇ ಇನ್ನೊಂದು ಡೇಂಜರ್ ಝೋನ್ ಅಂದರೆ ಒಂದು ಡಿಸ್ಟ್ರಿಬ್ಯೂಷನ್. ಬರೀ ಕನ್ನಡ ಚಿತ್ರಗಳು ಮಾತ್ರ ಅಲ್ಲ, ನಿರ್ಮಾಪಕರು ಬರ್ಬೋದು, ಆದರೆ ಡಿಸ್ಟ್ರಿಬ್ಯೂಟರ್ಸ್ ವಿತರಕರು ಬರೋದು ತುಂಬ ಕಷ್ಟ ಇತ್ತು. ಸೊ ಈ ವಾಸ್ ದೇರ್ ಆಸ್ ಎ ಬ್ಯಾಕ್ ಬೋನ್ ಫಾರ್ ತುಂಬ ಕನ್ನಡ ಸಿನಿಮಾಗಳಿಗಾಗ್ಬೋದು. ಇನ್ನೂ ಬೇರೆ ಪ್ರವಾಸಿ ಚಿತ್ರಗಳನ್ನೂ ಇಲ್ಲಿ ಸುಮಾರು ವಿತರಣೆ ಮಾಡ್ತಾರೆ ಅಂತ ಧೈರ್ಯಕ್ಕೆ ನಾವು ಮೆಚ್ತಾ ಇದ್ದ. ಈ ರೀತಿ ನೀವಿಬ್ಬರು ಕೊಡುಗೆಯನ್ನು ಕನ್ನಡ ಚಿತ್ರಕ್ಕೆ ತುಂಬ ದೊಡ್ಡದು. ಅವ್ರಿಲ್ಲ ಅನ್ನೋದಂದ್ರೆ ನಮ್ಮ ಕಣ್ಣು ಮುಂದೆ ಇಲ್ಲ ಅಂತ ಆ ನೋವು ಇರುತ್ತೆ. ಆದರೆ ರಾಮು ಫಿಲ್ಮ್ಸ್ನ ನೀವು
ಮತ್ತು ನಿಮ್ಮ ಮಗ ಮಗಳು ಇವತ್ತು ಮಕ್ಕಳು ತುಂಬ ಶಾರ್ಪ್ ಆಗಿರ್ತಾರೆ, ನಮಗಿಂತ ಜಾಸ್ತಿ ಅವರು ಶಾರ್ಪ್ ಆಗಿರ್ತಾರೆ. ಸೊ ಈ ಅವರ ಒಂದು ಕನಸುಗಳು ಏನೇನಿತ್ತೋ ನೀವು ನಿಮ್ಮ ಕುಟುಂಬ ಮುಂದುವರ್ಸ್ಕೊಂಡು ಹೋಗಿ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ, ಏನು ಯೋಚನೆ ಮಾಡಬೇಡಿ. ಅದೇ ರೀತಿ ತುಂಬ ಯಾಕೋ ಡಲ್ ಆಗಿದೆ ಅಂತ ರವಿ ಸರ್ ಬಂದ್ರು. ಈಗ ಎಲ್ಲ ತುಂಬ ಸೀರಿಯಸ್ ಆಗಿ ಕೂತಿದ್ದೀರಲ್ಲ ನೀವು ಅಂತ ಮಾತು ಕೇಳ್ತಾ ಇದ್ರು. ಮಾಲಾಶ್ರೀ ಅವರು ಅಳಿಸ್ಬಿಟ್ರು ಸರ್ ಎಲ್ಲರನ್ನು. ಸೊ ಪಾಪ ಆ ಒಂದು ಮೂಡಲ್ಲಿ ಎಲ್ಲರೂ ಆ ಥರ ಇದ್ದಾರೆ. ಸಾಧು ನಗಿಸ್ತಾರೆ ಅಂದ್ಕೊಂಡು ನೋಡಿದ್ವಿ, ಸಾಧುನು ಹತ್ಕೊಂಡು ಪಾಪ ಅವರು ನಗಿಸೋಕ್ಕಾಗಲಿಲ್ಲ. ಈಗ ರವಿಚಂದ್ರನ್ ಸರ್ ಬಂದಿದ್ದಾರೆ, ಅವ್ರು ನಗಿಸ್ತಾರೆ ಎಲ್ಲರೂ. ಸೊ ಈಗ ಈ ಒಂದು ಅರ್ಜುನ್ ಗೌಡ ಚಿತ್ರದಲ್ಲಿ ರಜು, ಆಮೇಲೆ ಪ್ರಿಯಾಂಕಾ ಹೊಸ ಒಂದು ಪ್ರತಿಭೆ, ರಾಮು ಬ್ಯಾನರಲ್ಲಿ ಬಂದಂಥ ಕಲಾವಿದರು ಹೊಸಬರಿಗೆಲ್ಲರಿಗೂ ನಿಜವಾಗ್ಲೂ ಒಂದು ಒಳ್ಳೆ ಲೈಫ್ ಆಗಿದೆ. ಸೊ ನಿಮಗೂ ಒಳ್ಳೆಯದಾಗಲಿ. ನಿರ್ಮಾಪಕರು ಆ ಒಂದು ಕಷ್ಟಪಟ್ಟು ಮಾಲಾಶ್ರೀ ಅವರಾಗಿ ಹೇಳ್ತಾ ಇದ್ರು. ಅಫ್ಕೋರ್ಸ್ ರಾಮು ಅವರ ಪ್ಯಾಷನ್ ಅದು. ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ಚಿತ್ರ ಮಾಡಬೇಕು ಅಂದರೆ ಅವ್ರ ಜೀವ ಕೊಡೋರು ಅದಕ್ಕೆ. ಸೊ ಈ ಚಿತ್ರನೂ ಅಷ್ಟೇ ಕಷ್ಟಪಟ್ಟು ತುಂಬ ಇಷ್ಟನೂ ಪಟ್ಟು ಮಾಡಿದ್ದಾರೆ. ಸೊ ಇಡೀ ಕನ್ನಡ ಚಿತ್ರರಂಗ ನಿಮ್ಮ ಜೊತೆಯಲ್ಲಿರುತ್ತೆ. ಹಾಗೆ ಮಾಧ್ಯಮ ಖಂಡಿತವಾಗಲೂ ಇಡೀ ಚಿತ್ರರಂಗ ನಿಮ್ಮನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಈ ಒಂದು ಚಿತ್ರಕ್ಕೆ ಈ ಒಂದು ಸಂಸ್ಥೆನ ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇರಬೇಕು. ಹಾಗೆ ಪ್ರೇಕ್ಷಕರು ಅರ್ಜುನ್ ಗೌಡ ಅನ್ನೋ ಚಿತ್ರನ ಎಲ್ಲರೂ ದಯವಿಟ್ಟು ಚಿತ್ರನ ನೋಡಿ, ಆ ಚಿತ್ರನ ಬರೀ ಮನೇಲಿ ಕೂತ್ಕೊಂಡು CD ನೋಡೋದಲ್ಲ, ಥಿಯೇಟ್ರಿಗೆ ಬಂದು ಈ ಚಿತ್ರನ ನೋಡಿ ರಾಮು ಅವರ ಆತ್ಮಕ್ಕೆ ಶಾಂತಿ, ಅವಾಗ ನಿಜವಾಗ್ಲೂ ರಾಮು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದೇ ರೀತಿ ಈ ಒಂದು ಕಷ್ಟಪಟ್ಟು ಮಾಡಿರುವಂಥ ನಿರ್ದೇಶಕರಾಗ್ಬೋದು, ನಮ್ಮ ಸಂಗೀತ ನಿರ್ದೇಶಕರಾಗಿರ್ಬೋದು, ಎಲ್ರಿಗೂ ನನ್ನ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಮಾತು ಕಡಿಮೆ, ಕೆಲಸ ಮಾತಾಡೋದು, ಇದು ರಾಮು ಅಲ್ಲಿ ಗೊತ್ತಾಗುವಂಥ ಒಂದು ವಿಷಯ. ಇನ್ನು ನೀವು ಎಷ್ಟು ಜನಕ್ಕೆ ಉಳಿಸ್ಬಿಟ್ರೆ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿ. ನಿಮ್ಮಿಂದ ತುಂಬ ಜನ ಬದುಕ್ಬಿಟ್ರು ಕನ್ನಡ ಇಂಡಸ್ಟ್ರಿ. ಒಂದು ಕಾಲದಲ್ಲಿ ಇವರು ಶೂಟಿಂಗ್ ಮಾಡಿದ್ದೆ ಅಂತ ಸಮಯದಲ್ಲೂ ಕೂಡ ನಾನು ರಾಮಾಚಾರಿ ಕಾಲ್ಶೀಟ್ ಕೇಳಿದಾಗ ಬಂದು ಮಾಡ್ಬಿಟ್ಟೋದ್ರು. 12 ದಿವಸ ಆ್ಯಕ್ಟ್ ಮಾಡಿದ್ದೆವು, ಡೇ ನೈಟ್ ಮಾಡಿಬಿಟ್ಟೋದ್ರು. ಸೊ ಆ ಥರ ಇವರು ಒಳ್ಳೆ ಗುಣ ಇರುವಂಥ ಒಂದು ಸೂಪರ್ ಸ್ಟಾರ್. ಇವರು ಹೀರೋಯಿನ್ ಅಲ್ಲ, ಇವಳು ಹೀರೋನೇ. ಇವಳು ಯಾವತ್ತು ಹೀರೋಯಿನ್ ಹೇಳೋದಕ್ಕೆ. ಸೊ ಆ ಥರ ಇವರು. ಆಮೇಲೆ ಇವಳ ಮಗಳಿಗೆ ಫಸ್ಟ್ ಮೇಕಪ್ ಹಾಕಿದ್ದು ನಾನೇ ಮಲ್ಲಾದಲ್ಲಿ. ಇವ್ರಿಗೆ ಫಸ್ಟ್ ಸಿನಿಮಾ ಸೈನ್ ಮಾಡಿದ್ದು ನಾನು ಶಕುನಿ ಸಿನಿಮಾ. ಹತ್ತತ್ರ ಒಂದು 40% ಸಿನಿಮಾ ಆಗೋಯ್ತು. ರಾಮು ಅದೇನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಒಂದು ದಿವಸ ಮನೆಗೆ ಬಂದ್ಬಿಟ್ಟು, ಸರ್ ನನಗೆ ಯಾಕೋ ನಿಮ್ಮ ಗೆಟಪೇ ಇಷ್ಟ ಆಗ್ತಿಲ್ಲ ಅಂದ್ಬಿಟ್ಟು. 40 ಪಿಕ್ಚರ್ ಮುಗ್ದಾಗ 40% ಸಿನಿಮಾ ಆಗಿದೆ, ಈ ಗೆಟಪ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡಲಿ? ಏನೋ ಗೊತ್ತಿಲ್ಲ ಸರ್, ನನಗೆ ನಿಮ್ಮ ಗೆಟಪೇ ಇಷ್ಟ ಆಗ್ತಿಲ್ಲ. ಏನಾಯ್ತಪ್ಪ ಗೆಟಪ್ಗೆ? ನೀವೇನೋ ಕೂದಲೆಲ್ಲ ಹಿಂಗೆ ಬಿಟ್ಕೊಂಬಿಟ್ಟಿದ್ರೆ ಇಷ್ಟ ಇಲ್ಲ. ಸರಿ ಓಕೆ, ಶಕುನಿ ಅಲ್ಲಿಗೆ ತೆಗೆದು ಒಳಗಾಕಿದೆ. ಸರಿ ನಾನೊಂದು ಸಿನಿಮಾ ಮಾಡ್ಕೊಡ್ತೀನಿ, ಅದು ನನ್ನ ಇಷ್ಟಕ್ಕೆ ಬಿಟ್ಬಿಡು, ನಾನೇ ಮಾಡ್ಕೊಡ್ತೀನಿ ಈಗ ಅಂತೇಳಿ ಮಲ್ಲ ಶುರು ಮಾಡಿದ್ದು. ಫಸ್ಟ್ ಮಲ್ಲ ಬರೀಬೇಕಾದ್ರೆ ಶುರು ಮಾಡಿದ್ದೇನು ಅಂದರೆ, ನಾನು ಬಂದಿದ್ದು ಒಂದು ಗೆಟಪ್, ಅದಕ್ಕಿಂತ ಇರಬೇಕು ಗೆಟಪ್ ಅಂದ್ರೆ ಮಕ ಮುಚ್ಚಿಬಿಟ್ಟೆ ಫುಲ್. ಆ ಮಗ ಮುಚ್ಚಿಬಿಟ್ಟು ಗೆಟಪ್ ಮಾಡಿ ಆಮೇಲೆ ಬರ್ತೀನಿ ನಾನು ಗೆಟಪ್ಪಲ್ಲಿ ಅಂತ ರಾಮಗೆ ಹೇಳಿ ಆ ಸಿನಿಮಾ ಮಾಡಿಕೊಟ್ಟಿದ್ದು ನಾನು. ಇವರು ರಾಮಾಚಾರ್ಯಲ್ಲಿ ಹೇಗೆ ನನಗೆ ಒಂದು ಸಹಾಯ ಮಾಡಿ ಒಂದು ಸಿನಿಮಾ ಮಾಡಿಕೊಟ್ಟು ಒಂದು ಒಳ್ಳೇದಾಯಿತು, ನಾನು ಋಣ ತೀರಿಸೋದಕ್ಕೆ ಮಲ್ಲ ಒಂದು ಸಿನಿಮಾ ಕಾರಣ ಆಯಿತು ಇವರಿಗೆ. ಮತ್ತೆ ಎಲ್ಲ ಒಟ್ಟಿಗೆ ಒಬ್ರಿಗೊಬ್ರು ಬೇಕು. ಒಂದ್ಸರಿ ನಾವು ಕೆಳಗೆ ಬೀಳ್ತೀವಿ, ಇನ್ಯಾರು ಎತ್ಕೊಡ್ಬೇಕು, ಇನ್ನೊಬ್ರು ಬಿದ್ದಾಗ ಇನ್ನೊಬ್ರು ಎತ್ಕೊಡ್ಬೇಕು. ಅದು ಜೀವನ ತೋರಿಸ್ಕೊಡ್ತಾನೆ ಇದೆ, ಪ್ರತಿ ದಿವಸ ನೋಡ್ತಾನೆ ಇದ್ವಿ ನಾವು. ರಾಮು ಫಿಲಿಮ್ಸ್ ಅಂದ ತಕ್ಷಣ ಫಸ್ಟ್ ಸಿನಿಮಾ ಒಂದು ಬ್ಯಾನರ್ಗೆ ಹೆಸರು ಕ್ಲಾಪ್ಸ್ ಬಿಡಬೇಕು. ಅಂಥದ್ರಲ್ಲಿ ರಾಮು ಫಿಲಿಮ್ಸ್ಗೆ ಅದಕ್ಕೆ ಆದ ಒಂದು ಸ್ಥಾನ. ಕನ್ನಡ ಇಂಡಸ್ಟ್ರಿಯಲ್ಲಿ ಜನಕ್ಕೆ ಗೊತ್ತು ಆ ಸಿನಿಮಾ ಹೇಗಿರುತ್ತೆ ಅಂತ. ರಾಮು ಫಿಲಿಮ್ಸ್ ಆದಮೇಲೆ ಅರ್ಜುನ್ ಗೌಡ ಸೆಕೆಂಡ್. ಸೊ ಇವೆರಡು ಕಾಂಬಿನೇಷನ್ ಬಂದಾಗ ಡೆಫಿನೆಟಾಗಿ ಪಿಕ್ಚರ್ಗೆ ಜನ ಕೊಡಬೇಕಾಗಿರೋ ಬೆಲೆ ಕೊಟ್ಟೇ ಕೊಡ್ತಾರೆ. ದೇವರಾಜು ಅವ್ರ ಮಗ ಎಲ್ಲರೂ ಈ ರಾಮು ಫಿಲಿಮ್ಸಲ್ಲಿ ಯಾರು ಆ್ಯಕ್ಟ್ ಮಾಡಿಲ್ಲ? ದೇವರಾಜ್ ಮಾಡಾಯ್ತು, ದೇವರಾಜ್ ಮಗ ಮಾಡಾಯ್ತು, ನಾವೆಲ್ಲ ಮಾಡಾಯ್ತಿದ್ವಿ.
ನೀನು ಮಾಡಿದ್ದಲ್ವಾ ಹಾಲಿವುಡ್, ನೀನು ಮಾಡಿಲ್ಲ. ಅಲ್ಲ ಇವನೇನು ಮಾಡ್ದ ಅಂತ ನೋಡಿದೆ ನಾನು. ನೀನು 99 ಮಾಡ್ದ, 100 ಯಾಕೆ ನೋಡಲಿಲ್ಲ? ಆಯ್ತು, ನಗ್ಸಿದ್ದಾಯ್ತು ಮೇಡಮ್ ನಗ್ತಾ ಇರಿ ನೀವು, ನಾವೆಲ್ಲ ಜೊತೆಲಿದ್ದೀವಿ, ಸಿನಿಮಾಗಳು ಮಾಡಿ ಮಲ್ಲಕ್ಕೂ ಮಾಡಲ್ವಾ? ಮಗಳ ಜೊತೆ ಮಾಡಲ್ಲ? ಓಕೆ, ನನ್ನ ಮಗನ ಜೊತೆ ಮಾಡಿಸಿ ಹೋಗಿ, ನನ್ನ ಜೊತೆ ಬೇಡ. ಓಕೆ, ನಮಗೆ ಇಲ್ಲಿ ಮಾತಾಡಿ ನಮಗೂ ಕಷ್ಟ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ನಾವೆಲ್ಲರೂ ಸೇರಿಂಗ್ ದ ಸೇಮ್ ಬೋಟ್. ರಾಮು ಅವ್ರ ಬಗ್ಗೆ ಏನು ಮಾತಾಡಿದೆ ಹೇಳಿ, ನಿಜವಾಗ್ಲೂ ಐ ಥಿಂಕ್ ಅವ್ರನ್ನ ರಾಮು ಫಿಲ್ಮ್ಸ್ ಅಂದರೆ ನನಗೊಂಥರ ಹೋಮ್ ಪ್ರೊಡಕ್ಷನ್ ಥರನೇ. ಯಾಕಂದ್ರೆ ನಾನು ಯಾವತ್ತೂ ರಾಮು ಸಪ್ರೇಟ್ ಮಾಡ್ಕೊಂಡು ನಾವು ವಜ್ರೇಶ್ವರಿ ಕಂಪನೀಸ್ ಇಲ್ಲ ರಾಮು ಅಂತಾರೆಲ್ಲ ನಾವು ಭೇದ ಭಾವ ಮಾಡಿದ್ದೇ ಇಲ್ಲ. ಅಂಥ ಒಂದು ಇಂಟ್ರೆಸ್ಟಿಂಗ್ ಪ್ರೊಡ್ಯೂಸರು, ಯಾವುದಕ್ಕೂ ಕೇರ್ ಮಾಡಲ್ಲ, ಏನು ಪಿಕ್ಚರ್ಗೆ ಏನು ಬೇಕೋ ಅದು ಖಂಡಿತ ಮಾಡ್ತಾರೆ. ನಮ್ಮಿಬ್ಬರಲ್ಲಿ ಯಾವತ್ತೂ ರೆಮ್ಯುನರೇಷನ್ ಇಷ್ಟು ತಗೋಬೇಕು ಅವ್ರ ಹತ್ರ ಅಂತ ನಾವು ಮಾತಾಡಿದ್ದೇ ಇಲ್ಲ. ರಾಮು ಅವ್ರು ಮಾತಾಡೋದು ಅವ್ರು ಯಾವ ತಲೆ ಅಂತೆ ಮಾತಾಡಲ್ಲ, ಯಾವಾಗ ಯಾವತ್ತೂ ತಲೆ ಬಗ್ಸ್ಕೊಂಡೇ ಮಾತಾಡ್ತಿರ್ತಾರೆ. ಸೊ ಅದರಿಂದ ರಾಮು ಅವರು ನನಗೆ ಇನ್ನೊಂದು ಬ್ರದರ್ ಅಂದ್ರೂ ತಪ್ಪಾಗಲ್ಲ. ಬಟ್ ಏನಂದ್ರೆ ನಾನು ಅವ್ರು ಹೋದಾಗ ನಿಜವಾಗ್ಲೂ ನನಗೆ ತುಂಬ ದುಃಖ ಆಯಿತು. ನಾನು ಮಹಾರಾಷ್ಟ್ರ ಹತ್ರ ಮೊನ್ನೆನೇ ಮಾತಾಡಿದ್ದೆ, ಅದ್ರಿಗೂ ನಾನು ಮಾತಾಡಿರಲಿಲ್ಲ ಅವ್ರ ಹತ್ರ. ಏನು ಮಾತಾಡ್ಬೇಕಂತ ಗೊತ್ತು, ಯಾಕಂದ್ರೆ ಮಾತಾಡ್ಬಿಟ್ಟು ಎಲ್ಲಿ ನಾನು ಹತ್ತು ಬಿಡ್ತೀನಿ ಅಂತ ಭಯ ಆಯಿತು ನನಗೆ. ಅದಾದ್ಮೇಲೆ ನೋಡಿದ್ದು ಅಪ್ಪು, ಇದಾದ್ಮೇಲೆ ಅವರು ಮನೆಗೆ ಬಂದಾಗ ನೋಡಿದ್ದು ಅಷ್ಟೇ. ರಾಮು ಬಗ್ಗೆ ಹೇಳ್ಬೇಕಂದ್ರೆ ಒಂದೆರಡು ಇನ್ಸಿಡೆಂಟ್ ಯಾಕಂದ್ರೆ ಜ್ಞಾಪಕ ಇದೆ. ಸಿಂಹದ ಮರಿ ಶೂಟಿಂಗ್ ಟೈಮ್ನಲ್ಲಿ ಜೈಪುರ್ನಲ್ಲಿ ಒಂದು 700-800 ಹಾರ್ಸ್ ಜೊತೆಲಿ ಚೇಸ್ ಇತ್ತು. ಅವಾಗ ನಮ್ಮ ಕ್ಯಾಮ್ರಾಮನ್ ಹೋಗ್ಬಿಟ್ಟು ನಾವು ಅವತ್ತೇ ಎಂಟ್ರಿ, ನಾನು ಅವತ್ತು ಶೂಟಿಂಗ್ಗೆ ಹೋದ ತಕ್ಷಣ ಇಲ್ಲಿ ಕ್ಯಾಮ್ರಾಮನ್ ಎಲ್ಲರೂ ಎದುರ್ಕೊಂಡು ಈ ಥರ ಮಾಡಬೇಕಾ ಬೇಡ ಅಂತ ರಾಮೂರು ಅಲ್ಲಿಂದಲೇ ಫೋನ್ಲಿ ಹೇಳಿದ್ರು, ಶಿವಣ್ಣ ನೀವು ಹೇಳಿ ಬೇಡ ಅಂದರೆ ಕ್ಯಾನ್ಸಲ್ ಮಾಡೋಣ, ಇನ್ನೊಂದ್ಸಲ ಮಾಡೋಣ. ಇಲ್ಲ ನಮ್ಮ ಬೇಡ, ಆಗಿದ್ದಾಗೋಯ್ತು, ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿ ತಿರ್ಗಾ ಕಳಿಸಿ ತಿರ್ಗಾ ಖರ್ಚು ಯಾಕೆ, ಬೇಡ ಮಾಡೋಣ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು 6 ಗಂಟೆ ರೆಡಿ ಆದೆ, ಸ್ಟ್ರೈಟಾಗಿ ಹೋದೆ. ಓಕೆ, ರಾಮು ಅವ್ರು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಹೆಲಿಕಾಪ್ಟರ್ ಬರಬೇಕಾಯ್ತು, ಅದ್ರಲ್ಲಿ ಬರ್ತೀನಿ ಅಂದ್ಬಿಟ್ಟು ಬರಲಿಲ್ಲ ಅವರು. ಅದಾದಮೇಲೆ ಬಂದು ಶೂಟಿಂಗ್ ಮಾಡಿದ್ರು. ಆಮೇಲೆ ಅದ್ದೂರಿಯಾಗಿತ್ತು ಆ ಸಿನಿಮಾದ ಮರಿ. ಆ್ಯಂಡ್ AK-47 ಅಂತೂ ನಾನು 50th ಫಿಲಮ್ಮು, ಅದು ತುಂಬಾ ಆ ಒಂದು ಪ್ರಿವ್ಯೂ ಇರ್ಬೇಕಾದ್ರೆ ಎಲ್ಲರೂ ಉರ್ವಶಿ ಥಿಯೇಟ್ರ್ ನೋಡಿದ್ದು. ಅಪ್ಪಾಜಿ ಬಂದಿದ್ದು, ಅಪ್ಪಾಜಿ ಅವರೆಲ್ಲರೂ ಊಟಕ್ಕೆ ಅಲ್ಲಿ ಹೋಗಿದ್ದರು, NTR ಕೂಡ ಹೋಗಿದ್ದು ಊಟಕ್ಕೆ. ಅದು ಆ ಒಂದು ಶೋನ ಮರೆಯೋಕ್ಕೆ ಆಗಲ್ಲ. ಫಸ್ಟ್ DTS ಫಿಲಮ್ ಕನ್ನಡದಲ್ಲಿ, ಅದೊಂದು ಹೆಮ್ಮೆ ಆಗುತ್ತೆ ಜೊತೆಲಿ. ಆಮೇಲೆ ಬಾಂಬೆಲಿ ಬರ್ತಾ ಶೂಟಿಂಗ್ ಬರ್ಬೇಕಾದ್ರೆ ಡೈಲಿ ನಾವೊಂದು ಬೆಂಗಳೂರು ವಾರಕ್ಕೆ ಒಂದ್ಸಲ ಬರ್ತಾ ಇದ್ವಿ. ಅವಾಗ ನಾನು ಅವರೇ ಡ್ರಾಪ್ ಮಾಡ್ತಾ ಇದ್ರು ಏರ್ಪೋರ್ಟ್ಗೆ. ಬರ್ಬೇಕಾದ್ರೆ ನನಗೊಂದು ಜವಾಬ್ದಾರಿ ಕೊಡ್ತಿದ್ರು, ಬರ್ಬೇಕಾದ್ರೆ ದುಡ್ಡು ಕೊಡ್ತಾರೆ ತಗೊಂಬನ್ನಿ. ಅವತ್ತೇ ಗೊತ್ತಾಗಿದ್ದು ಅಣ್ಣದ ಭಾರ ಎಷ್ಟು ಅಂತ. ಆವಾಗ ಅಣ್ಣ ನಾವು ಬೇರೆ ಓದ್ಕೊಂಬರ್ಬೇಕು, ಸೇಫಾಗಿ ಎತ್ಕೊಂಬರ್ಬೇಕು. ಅಷ್ಟು ದುಡ್ಡನ್ನ ಓದ್ಕೊಂಡು ಹೋಗೋದಿದೆಯಲ್ಲ, ಅದು ಭಾಳ ಕಷ್ಟವಾದ ವಿಷಯ. ಅವಾಗ ಅಂತ ಹೆಂಗ್ರಾಮ್ ಅವ್ರು ಇದೆಲ್ಲ ನೀವು ನಿರ್ವಹಿಸ್ತಿಲ್ಲ, ನಾನು ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಬಿಸ್ನೆಸ್ಸಲ್ಲೇ ಎಲ್ಲ ಬರೀ ಗೀತನೇ ನೋಡ್ಕೊಳ್ಳೋದು, ಅದರಿಂದ ನಮ್ಗೆ ಗೊತ್ತಿರಲಿಲ್ಲ, ಆ ಭಾರ ನಮ್ಗೆ ಗೊತ್ತಿರಲಿಲ್ಲ. ಬಟ್ ನಿಜವಾಗ್ಲೂ ಒಂದಿನ ಹೋಗ್ತಿರ್ಬೇಕಾದ್ರೆ ಒಂದು ವಿನಯಲ್ ಪೋಸ್ಟರ್ ನೋಡಿದ್ವಿ, ಈ ಥರ ಮಾಡ್ಸೋಣ ರಾಮವ್ರೆ ಚೆನ್ನಾಗಿರ್ತಾನೆ. ಇಮಿಡಿಯೇಟ್ ಫಸ್ಟ್ ವಿನಾಯಿಲ್ ಅಂತ ಬಂದಿದ್ದೇನೆ AK-47. ಅದು ಕಾವೇರಿ ಥಿಯೇಟ್ರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು. ನಮ್ಮ ತಂದೆಯವ್ರು ನಂಬಲ್ಲ, ಅಪ್ಪಾಜಿ ಡೈಲಿ ಅದನ್ನ ಒಂದು 10 ಸತಿ ರೌಂಡ್ ಹೊಡೆದು ಇನ್ನೊಂದ್ಸತಿ ಹೋಗಯ್ಯ, ಇನ್ನೊಂದ್ಸತಿ 10 ಸತಿ ನೋಡೋರು ಆ ಪೋಸ್ಟರ್ನ. ಏನು ಮಾಡಿದ್ದಾರೆ ಅದು. ನಾನು ಇವತ್ತು ಅಪ್ಪಾಜಿ ಹೇಳ್ತಾ ಇದ್ರು, ನಿಮ್ಮಂಥ ಪ್ರೊಡ್ಯೂಸರ್ ಇನ್ನೂ 100 ವರ್ಷ ಇನ್ನೂ ಜಾಸ್ತಿ ವರ್ಷ ಬದುಕಬೇಕಿದ್ದು ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಅಂತ. ನಿಜವಾಗ್ಲೂ ಅಂಥ ಒಂದು ಪ್ರೊಡ್ಯೂಸರು ಅವರ ಪ್ರೊಡಕ್ಷನಲ್ಲಿ 6 ಸಿನಿಮಾ ಮಾಡಿದ್ರು.
ಅವರು ಕೋಟಿ ನಿರ್ಮಾಪಕ ಆಗಿದ್ರು, ನೀವು ಶತಕೋಟಿ ನಿರ್ಮಾಪಕಿ ಆಗಬೇಕು. ನೀವು 100 crores ಆ ಬಡ್ಜೆಟಲ್ಲಿ ಬರ್ತೀರಾ ನೀವು, ಯಾಕಂದ್ರೆ ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ತುಂಬ ಒಂದು ಹೇಳ ನಿಮಗೆ, ನಿಮ್ಮ ಡೈರೆಕ್ಟರ್ ತುಂಬ ಕ್ಲೆವರ್. ಇಲ್ಲಿ ಮಾತಾಡ್ತಾನೆ ಶಿವಣ್ಣಗೊಂದು ಹೋಮ್ ಟು ಅಂತ ಅಪ್ಲಿಕೇಶನ್ ಹಾಕ್ಬಿಟ್ರು, ಅಷ್ಟು ಕ್ಲೆವರ್. ಒಂದು ಚಿಕ್ಕದ ಕಥೆನೂ ಹೇಳ್ಬಿಟ್ರು. ನೋ ಡೌಟ್ ನೀವು ಹೇಳ್ದಂಗೆ ಅದ್ಭುತವಾಗಿ ಸಿನಿಮಾ ಬಂದಿರುತ್ತೆ. ಯಾಕಂದರೆ ಮ್ಯೂಸಿಕ್ಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಧರ್ಮ ಅವರೇ, ಎಲ್ಲ ತುಂಬ ಚೆನ್ನಾಗಿದೆ. ಅರ್ಜುನ್ ಅವರಂತೂ ನಿಜವಾಳು, ಪ್ರಜ್ವಲ್ ನಿಜವಾಳು ಅದನ್ನು ಶಿವಣ್ಣ ಹೇಳ್ತಿರಲ್ಲ, ಅಲ್ಲಿ ಫೈರ್ ಏನು ಸಖತ್ತಾಗಿ ಫೈರ್ ಥರನೇ ಕಾಣಿಸ್ತಾ ಇದ್ದೀರಾ. ಏನು ಸರ್, ಏನೋ ನಿಮ್ಮಿಂದ ಅವ್ರ ಬ್ಯಾನರ್ ಅಷ್ಟು ದೊಡ್ಡದಾಗಿ ಸ್ಟಾರ್ಟ್ ಆಯಿತು, ಇವಾಗ ಇವರಿಂದ ಇನ್ನೂ ದೊಡ್ಡದಾಗಿ ಬೆಳೀಲಿ ಈ ಸಿನಿಮಾ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲಿ? ಓ, ಅಲ್ಲಿದ್ದೀರಾ? ಓಕೆ, ನಿಮಗೂ ಅಷ್ಟೇ. ಓಕೆ, ಥ್ಯಾಂಕ್ ಯು ಒಳ್ಳೇದಮ್ಮ. ನಾವು ಇರ್ತೀವಮ್ಮ, ನಮ್ಮನ್ನು ಕರೀರಿ ಡೇಟ್ ಇಡ್ಬೇಕಂದ್ರೆ. ಶಿವಣ್ಣ ಕೊಡ್ತೀರಂತ ನಮ್ಮನ್ನು ಬರ್ಬಿಟ್ಬಿಡಿ. ನಾನು ಮಾಡಿದ್ದೀನಿ ಸರ್, ಕೈ ಕೊಟ್ಟಿದ್ದು ತಪ್ಪೇಂದ್ರೆ ನಾನು ಮಾಡಿದ್ದೀನಿ. ರಿಯಲ್ ಸ್ಟಾರು ರಿಯಲ್ ಟಾಕ್ನ ಮಾಡ್ತಾರೆ. ನಾನು ಹೆಚ್ಚಿಗೆ ಸಿನಿಮಾ ವರ್ಕ್ ಮಾಡಿರೋದು ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ವಿ 99. ನಾನು ಹೇಳಿದೆ ಸರ್ ಇದು ಹೇಗೆ ಸರ್ ಮಾಡೋದು, ವರ್ಕೌಟ್ ಆಗುತ್ತಾ ಸರ್ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ದೀಪಾವಳಿ ಹಬ್ಬ ಹೊತ್ತು, ಗಣೇಶ್ ಅವರೇ ಇದನ್ನ ಒಂದು 20 ದಿನ ಅಂತ ಕೊಟ್ಬಿಡಿ, ಒಂದು ಎಕ್ಸ್ಪರಿಮೆಂಟ್ ಥರ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಆ ಸಿನಿಮಾ ಮಾಡಿದ್ವಿ. ಬಟ್ ಶೂಟಿಂಗಲ್ಲಿ ಹೆಚ್ಚಿಗೆ ಬರ್ತಿರಲಿಲ್ಲ ಸರ್, ಬಿಕಾಸ್ ನೈಟ್ ಶೂಟಿಂಗ್ ಇತ್ತು. ಹೆಚ್ಚಿಗೆ 1-2 ಸಲ ಬಂದು ದೆನ್ ರಿಲೀಸ್ ಟೈಮಲ್ಲೇ ಮೀಟ್ ಆಗಿತ್ತು. ಅದು ನನ್ನ ಎಕ್ಸ್ಪೀರಿಯನ್ಸು. ಬಟ್ ಅದಕ್ಕಿಂತ ಮುಂಚೆ ನಾನು ಮಲಶ್ರೀ ಮೇಡಮ್ ಅವರ ಗ್ರೇಟ್ ಫ್ಯಾನ್. ಅದು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಲಿಥೋಸ್ ಬರೋದು, ನಾನು ನೆಲಮಂಗಲದವನಾಗಿರೋದ್ರಿಂದ ಶಾಂತಲಾ ಥಿಯೇಟ್ರ್ ಮುಂದೆ ಲಿಥೋಸ್ ಹಾಕೋರು, ಲಿಥೋಸ್ ಕೆಳಗಡೆ ಕನಸಿನ ರಾಣಿ ಅಂತ ಹಾಕಿರೋರು. ನಾನು ಅದನ್ನ ನೋಡ್ಬಿಟ್ಟು ಪಿಕ್ಚರ್ಗೆ ಹೋಗ್ತಿದ್ದೆ, ಅಷ್ಟು ದೊಡ್ಡ ಫ್ಯಾನ್ ಮೇಡಮ್. ಆ್ಯಂಡ್ ಈ ಸಂದರ್ಭದಲ್ಲಿ ನನಗೆ ರವಿ ಸರ್ ಅವ್ರದ್ದೊಂದು ಸಾಂಗು ತುಂಬ ಹಾಂಟ್ ಮಾಡುತ್ತೆ. ಆಕಾಶದಾಗೆ ಯಾರೋ ಮಾಯಾಗಾರನು ಚಿತ್ತಾರ ಮಾಡಿ ಹೋಗವನೆ, ಈ ಭೂಮಿ ಮೇಲೆ ಯಾರೋ ಮಾಯಾಗಾರನು ಮಲೆನಾಡ ಮಾಡಿ ಹೋಗವನೆ ಅಂತ. ಯಾವಾಗಲೂ ಅದು ನನಗೆ ಬೇಜಾರಾದಾಗ ಕೇಳೋ ಹಾಡುಗಳಲ್ಲಿ ಅದು ಒಂದು ಸರ್, ಆಕಾಶದಾಗೆ ಯಾರೋ ಮಾಯಾಗಾರನು ಚಿತ್ತಾರ ಮಾಡಿ ಹೋಗವನೆ ಅಂತ. ಆ್ಯಂಡ್ AK-47 ಲಾಕಪ್ ಡೆತ್, ಈ ಸಿನಿಮಾ ಎಲ್ಲ ನಾವು ಎದ್ದು ಬಿದ್ದು ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಬ್ಲ್ಯಾಕಲ್ಲಿ ತಗೊಂಡು, ಸಂತೋಷಲ್ಲಿ ಸಿಕ್ಕಿಲ್ಲ, ಪ್ರಸನ್ನಾಗಿ ಹೋಗಿ ಬ್ಲ್ಯಾಕಲ್ಲಿ ಪಿಕ್ಚರ್ ನೋಡಿದವ್ರು. ಆ್ಯಂಡ್ ಸ್ಟಿಲ್ ರಿಮೆಂಬರ್ ಪ್ರಸನ್ನಲ್ಲಿ ನಿರ್ಮಾಪಕರು ಕೋಟಿ ರಾಮು ಅಂತ ಬಂದಿದ ತಕ್ಷಣ ನಾವೆಲ್ಲ ವಿಷಲ್ ಹೊಡಿತಿದ್ವಿ, ಚಪ್ಪಾಳೆ ಹೊಡಿತಿದ್ವಿ. ಯಾಕಂದ್ರೆ ಕನ್ನಡದಲ್ಲಿ ಕೋಟಿ ಇನ್ವೆಸ್ಟ್ ಮಾಡಿ ಪಿಕ್ಚರ್ ಮಾಡ್ತಿದ್ದಾರೆ ಅಂತ. ಸಿಂಹದ ಮರಿ, AK-47 ಈ ಸಿನಿಮಾ ಎಲ್ಲ ತುಂಬ ಕಣ್ತುಂಬ ನೋಡಿ ನಾವು ಆ್ಯಕ್ಟರ್ ಆಗಬೇಕು ಅಂತ ಬಂದವರು. ನಿಮ್ಮ ಬ್ಯಾನರ್ಗಳಲ್ಲಿ ಸಿನಿಮಾ ನೋಡಿ ನಾವು ಆ್ಯಕ್ಟರ್ ಆಗಬೇಕು ಅಂತ ಬಂದವರು. ಸೊ ಅಂಥ ಬ್ಯಾನರ್ ಜೊತೆ ನಾನು ಒಂದು ಪುಟ್ಟ ಸಿನಿಮಾ ಮಾಡಿದ್ದು ಖುಷಿ ಇದೆ. ಅದ್ರ ಜೊತೆಯಲ್ಲಿ ಅರ್ಜುನ್ ಗೌಡ ಬಗ್ಗೆ ಮಾತಾಡಲೇಬೇಕು. ನನಗೆ ಅಂತಿದ ಮಟ್ಟಿಗೆ ನಾನು ಪ್ರಜ್ಜುನ ಇಷ್ಟು ಚೆನ್ನಾಗಿ ಯಾವತ್ತೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇದರಲ್ಲಿ. ಆ ದಾಡಿ ಬಿಟ್ಟು, ಆ ಆ್ಯಟಿಟ್ಯೂಡು, ಆ ತೋರಿಸಿರೋದು, ಕ್ಯಾಮ್ರಾಮ್ಯಾನ್ ಜೈ ತುಂಬ ಚೆನ್ನಾಗಿ ತೋರಿಸಿದ್ರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಆಲ್ ದ ಬೆಸ್ಟ್, ಡೈರೆಕ್ಟರ್ ಆಲ್ ದ ಬೆಸ್ಟ್ ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಈ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮೇಡಮ್. ಇದು ದಯವಿಟ್ಟು ಕೊನೆ ಸಿನಿಮಾ ಅಂತ ಹೇಳ್ಬೇಡಿ, ಎಲ್ಲ ಹೇಳಿದ್ದಾರೆ. ಇನ್ನು ಮೇಲೆ ರಾಮು ಬ್ಯಾನರ್ ಬೇರೆ ಲೆವೆಲ್ಗೆ ನೀವು ಸಿನಿಮಾ ಮಾಡ್ಕೊಂಡು ಹೋಗಿ, ಜೊತೆಲಿ ನಾವು ಇರ್ತೀವಿ, ದೊಡ್ಡವರಿದ್ದಾರೆ, ಪಕ್ಕದಲ್ಲಿ ನಾವು ಚಿಕ್ಕವರು ಇರ್ತೀವಿ. ಆ್ಯಂಡ್ ಆಲ್ ದ ಬೆಸ್ಟ್ ಮೇಡಮ್ ನಿಮ್ಮ ಬ್ಯಾನರ್ಗೆ. ಆ್ಯಂಡ್ ಅರ್ಜುನ್ ಗೌಡಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ 31ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕೂಡ ಭಾನುವಾರ ಫಿಲ್ಮ್ನ ನೋಡ್ತೀನಿ, ಥಿಯೇಟ್ರಲ್ಲೇ ನೋಡ್ತೀನಿ. ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನು ನೋಡಿ. ಒಬ್ಬ ದೊಡ್ಡ ನಿರ್ಮಾಪಕ, ಕೋಟಿ ಕನಸುಗಳನ್ನ ಕಂಡಂತಹ ನಿರ್ಮಾಪಕನ ಚಿತ್ರ ಇದು. ಕೋಟಿ ಜನ ಬಂದು ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಚಿತ್ರರಂಗದ ಎಲ್ಲ ದಿಗ್ಗಜರು ಈ ವೇದಿಕೆಯಲ್ಲಿ ಇವತ್ತು ಸೇರಿರತಕ್ಕಂಥದ್ದನ್ನು ನೋಡಿದ್ರೆ ನಿಜವಾಗ್ಲೂ ಮಾಲಶ್ರೀ ಮೇಡಮ್ ಅವರ ತಂದೆ ತಾಯಿ ಮಾಡಿರತಕ್ಕಂಥ ಆಶೀರ್ವಾದ ಇವತ್ತು ಇಡೀ ಚಿತ್ರರಂಗ ನಿಮ್ಮ ಜೊತೆಲಿ ನಿಂತ್ಕೊಂಡಿರೋದಕ್ಕೆ ಇದಕ್ಕಿಂತ ಇನ್ನೇನು ದೊಡ್ಡ ಉದಾಹರಣೆ ಬೇಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಬಹುಶಃ ಕೋಟಿ ರಾಮು ಅನ್ನೋ ಹೆಸರಿಗೆ ತಕ್ಕಂತೆ ಏನು ಸನ್ಮಾನ್ಯ ದೇವರಾಜ್ ಅವರ ಅಭಿನಯದ
ಗೋಳಿಬಾರಿಂದ ಹಿಡಿದು ಇವತ್ತು ಅವರ ಮಗನ ಅರ್ಜುನ್ ಗೌಡ ಚಿತ್ರದ ಈ ಒಂದು ಅವರ ಪಯಣ ಏನಿದೆ, ಬಹುಶಃ 39ನೇ ಚಿತ್ರ ಅಂತ ಹೇಳಿ ಅನ್ಕೊಂಡಿದ್ದೀನಿ. ತುಂಬಾ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಅವರ ಒಂದು ಕೊಡುಗೆ ಅಪಾರ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಅವರಲ್ಲಿ ಚಿತ್ರ ಮಾಡುವಾಗ ಒಳ್ಳೆ ಒಳ್ಳೆ ವಿಷಯಗಳನ್ನ ಕೊಡೋದು ಅಷ್ಟೇ ಅಲ್ಲ, ಆಗ್ಲೇ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ವಿಚಾರವನ್ನು ಕೂಡ ಇಟ್ಕೊಂಡಿದ್ರು. ಇದಕ್ಕೆ ಮ್ಯಾಟ್ರೂ ಬೇಕು, ಮೀಟ್ರೂ ಬೇಕು. ಮ್ಯಾಟ್ರನ್ನ ಇಟ್ಕೊಂಡು ಕೋಟಿ ಲೆಕ್ಕದಲ್ಲಿ ಮೀಟ್ರನ್ನ ಅವರು ಅಳವಡಿಸ್ಕೊಂಡು ಒಂದು ಯಶಸ್ವಿ ಪ್ರೊಡ್ಯೂಸರ್ ಆಗಿ ನಮ್ಮ ಚಿತ್ರರಂಗಕ್ಕೆ ಅವರು ಬಂದಿರತಕ್ಕಂಥ ವಿಚಾರನ ನಾವು ಮರೆಯಕ್ಕಾಗಲ್ಲ. ಹಾಗಲೇ ಮಹಾಲಕ್ಷ್ಮಿ ಮೇಡಮ್ ಅವರು ಬಹಳಷ್ಟು ವಿಚಾರವನ್ನು ನಮ್ಮ ಜೊತೆಲಿ ಹಂಚ್ಕೊಂಡಿದ್ದಾರೆ. ನಾವು ಕೂಡ ಚಿಕ್ಕ ವಯಸ್ಸಿಂದನೇ ಅವರ ಅಭಿಮಾನಿ. ಆಗ್ಲೇ ನಮ್ಮ ರವಿ ಅಣ್ಣ ಹೇಳ್ದಂಗೆ ರಾಮಾಚಾರಿ ಚಿತ್ರದಿಂದ ಆ ಒಂದು ಹಾಡನ್ನು ನಾವು ಕೂಡ ಇವತ್ತು ಮರೆಯಕ್ಕಾಗಲ್ಲ. ರಾಮಾಚಾರಿ ಆಡುವ ಲಾಲಿ ಆಡ ಕೇಳುವ, ತುಂಬಾ ಚೆನ್ನಾಗಿ ಅದು ನಾವು ಮರೆಯಕ್ಕಾಗಲ್ಲ. ಮಹಾಲಕ್ಷ್ಮಿ ಅವರು ನಮ್ಮ ಕನ್ನಡ ಚಿತ್ರರಂಗದ ಒಂದು ಜೆಮ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತ ನಿಜವಾದ ರತ್ನ ನೀವು ಯಾರು ಕೂಡ ನಿಮ್ಮನ್ನ ಮರೆಯಕ್ಕಾಗಲ್ಲ. ನಾವೆಲ್ಲ ಕೂಡ ಇಲ್ಲಿ ನಿಂತಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ ಜೊತೆ ಇಲ್ಲಿದ್ದೀವಿ ಅಂತ ಹೇಳ್ತಾ, ಆಯ್ತು ಮಾಡೋಣ ಅಷ್ಟೇ ತಾನೆ. ಮಹಾಲಕ್ಷ್ಮಿ ಮೇಡಮ್ ಅವ್ರು ಏನ್ ಬಯಸ್ತಾರೋ ಅದಕ್ಕೆ ನಾವೆಲ್ಲ ಜೊತೆಲಿ ನಿಂತ್ಕೋತೀವಿ. ಅವ್ರು 20 ವರ್ಷ ಹಿಂದೆನೆ ನಮ್ಮ ಗ್ರಾಹಕರು, ಸಾಯಿಬೋಲ್ ಪ್ಯಾಲೇಸ್ ಗ್ರಾಹಕರು ಅವ್ರು 20 ವರ್ಷ ಹಿಂದೆನೆ. ಅವತ್ತಿಂದ ಅವ್ರನ್ನ ನೋಡ್ತಾ ಇದೀವಿ. ಪಾಪ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಗ್ಲೇ ನಮ್ಮ ಪ್ರಜ್ವಲ್ ಬಗ್ಗೆ ಹೇಳ್ಬೇಕಾದ್ರೆ, ಇವತ್ತೇನು ಅರ್ಜುನ್ ಗೌಡ ಚಿತ್ರ 31ನೇ ತಾರೀಕೇನು ಬಿಡುಗಡೆ ಆಗ್ತಾ ಇದೆ. ಬಹುಶಃ ಒಳ್ಳೆ ಪ್ರತಿಭೆಗಳು ನಮ್ಮ ಚಿತ್ರರಂಗಕ್ಕೆ ಹೆಚ್ಚು ರೀತಿಯಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಚಿತ್ರ ಕೂಡ ಯಶಸ್ಸಿನ ಕಾಣಲಿ. ಆ ಚಿತ್ರತಂಡಕ್ಕೆ ನಾನು ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಅರ್ಜುನ್ ಗೌಡ. ಈ ಮಾತನ್ನು ನಾನು ತುಂಬ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ರಾಮು ಸರ್ ಬ್ಯಾನರ್ ಅಂತ ಹೇಳಿದ್ರೆ ಹೋಮ್ ಬ್ಯಾನರ್ ಇದ್ದಂಗೆ ಕೊನೆ ಇರೋ ಎಲ್ಲ ಪಿಕ್ಚರ್ಗಳು ನಮಗೆ ಕೊಡ್ತಿರೋರು, ಅಂದರೆ ಅನೌನ್ಸೇ ಮಾಡಿಬಿಡ್ತಿದ್ರು ಆನಂದಡಿ ಅಂತ. ಸೊ ಅರ್ಜುನ್ ಗೌಡ ಯಾಕಂದ್ರೆ ಅವರು ಹೋಗೋ ಮುಂಚೆ ಒಂದು ವಾರ ಮುಂಚೆ ಬಂದಿದ್ರು ಆಫೀಸ್ಗೆ. ಅವಾಗ ಟೀಸರ್ ರಿಲೀಸ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಿದ್ರು. ಸೊ ಅದಕ್ಕೆ ಏನು ಪ್ರಮೋಟ್ ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ತಿದ್ರು. ಅಂದರೆ ತುಂಬ ಪ್ಯಾಷನ್ ಆಗಿ ಪಿಕ್ಚರ್ ಮೇಲೆ ತುಂಬ ಹೋಪ್ ಇಟ್ ಮಾಡಿರೋ ಪಿಕ್ಚರ್ ಅವ್ರದ್ದು. ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಮ್ಯೂಸಿಕ್ಕು ಚೆನ್ನಾಗಿದೆ, ಪ್ರೊಡ್ಯೂಸರ್ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ ಮಹಾಲಕ್ಷ್ಮಿ, ನೀವು ಖಂಡಿತವಾಗ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆ ಮಾಡ್ತೀರಾ ಅನ್ನೋದು ಎಲ್ರಿಗೂ ಹೋಗಿದೆ. ಡೆಫಿನೆಟ್ಲಿ ಮಾಡೇ ಮಾಡ್ತೀರಾ. ಅವ್ರು ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಆಗಿದ್ರು ಚಿಕ್ಕ ವಯಸ್ಸಲ್ಲಿ ನೀವು ಹೇಳಿದಾಗ ಅವ್ರು ತೊಡೆ ಮೇಲೆ ಕೂತ್ಕೊಂಡು ನನಗೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ತಿದ್ವಿ, ತಂದೆ ಸಿನಿಮಾಗಳು ನೋಡ್ತಿದ್ವಿ. ಸೊ ಡ್ಯಾಡಿಗೆ ಹೇಳುವ ನಾನು, ನೀವು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಹೇಳಿ ನಾನು ಬಂದು ನೋಡ್ತೀನಿ ಅಂತ ಶಾಲೆಯಿಂದ ಡೈರೆಕ್ಟಾಗಿ ಓಡೋಗ್ತಿದ್ದೆ. ಅಪ್ಪ ಕೆಲಸದ ಬೈಯವರು ಏನು ಟ್ಯೂಷನ್ಗೆ ಹೋಗಿಲ್ಲ ಇಲ್ಲಿ ಬಂದಿದ್ಯಾ ಅಂತ. ಬಟ್ ಅವರು ನನಗೆ ಸಮಾಧಾನ ಮಾಡಿ ಕೂಡ್ಸ್ಕೊಳ್ಳೋರು. ಅವತ್ತಿಂದ ನನ್ನ ನೋಡ್ಕೊಂಡು ಬಂದರು. ನಾನೊಬ್ಬ ನಾಯಕ ನಟನಾಗಿ ಬಂದಾಗ ಅವರು ಪ್ರಜ್ವಲ್ ಬಾ ಹೋಗು ಅನ್ಬೋದು. ಪ್ರಜ್ವಲ್ ಅವ್ರು ಹೇಗಿದ್ದೀರಾ ಅಂತ. ನಾನು ಅಂಕಲ್ ಯಾಕೆ ಹಿಂಗೆ ಕರಿತಿದ್ದೀರಾ ಅಂತ ಸಡನ್ನಾಗಿ, ಇಲ್ಲ ನೀವು ಈಗ ನಮ್ಮ ಬ್ಯಾನರ್ ಹೀರೋ, ನೀವು ನಾನು ಹೀಗೆ ಕರಿಬೇಕು ಅಂತ. ಅದು ಅವ್ರ ಗುಣ. ಇಂಥ ಒಂದು ಬ್ಯಾನರಲ್ಲಿ 39 ಸಿನಿಮಾಗಳಲ್ಲಿ ನಂದು ಒಂದು 3 ಸಿನಿಮಾ ಇದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಇಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನನ್ನ ಶಕ್ತಿ 1000 ಪಟ್ಟು ಹೆಚ್ಚಾಗಿದೆ. ಇದಕ್ಕೆ ತಂದೆಗೆ ದೊಡ್ಡ ಧನ್ಯವಾದಗಳು ಹೇಳಬೇಕು ನಾನು. ಅವ್ರ ಮಗನಾಗಿ ಹುಟ್ಟಿರೋದು ತುಂಬ ದೊಡ್ಡ ಅದೃಷ್ಟ ನನಗೆ. ಯಾಕಂದರೆ ಇಂಡಸ್ಟ್ರಿನೇ ನನಗೊಂದು ಕುಟುಂಬ ಥರ. ನಾನು ಇದುವರೆಗೂ ಯಾರಿಗೂ ಸರ್ ಅಂದಿಲ್ಲ ಇಂಡಸ್ಟ್ರಿಯಲ್ಲಿ. ರವಿ ಮಾಮ ಅಂತೀನಿ, ಶಿವಣ್ಣ ಅಂತೀನಿ. ಗಣಪ ಆಗಲೇ ರೇಗಿಸ್ಬೇಕಾದ್ರೆ ನನ್ನ ಹೆಂಡತಿ ಕೇಳಿದ್ರು, ಏನು ಗಣಪ ಪ್ರಜೋಗ್ ರೇಗಿಸಲ್ವ ಅಂತ. ಅವ್ನು ನನ್ನ ತಮ್ಮ, ಅವನಿಗೆ ರೇಗಿಸಲ್ಲ ಅಂತ ಗಣಪ. ಉಪ್ಪಿ ಅಣ್ಣ ಅಂತೀನಿ. ಸೊ ಇದು ಇವರೆಲ್ಲರೂ ನನ್ನ ಕುಟುಂಬದ ಒಂದು ಮಗು ಥರ ನೋಡ್ತಾರೆ. ಅದು ತುಂಬ ದೊಡ್ಡ ಅದೃಷ್ಟ ಯಾರಿಗಾದ್ರೂ ಒಬ್ಬ ನಾಯಕ ನಟನಿಗೆ. ಬರೀ ಒಬ್ಬ ನಾಯಕ ನಟನಾಗಲ್ಲ, ಒಬ್ಬ ವ್ಯಕ್ತಿಯಾಗಿ ತುಂಬ ದೊಡ್ಡ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ಇವತ್ತು ಇವರೆಲ್ಲರೂ ಬಂದು ಅರ್ಜುನ್ ಗೌಡ ಈಗಾಗಲೇ ಹಿಟ್ ಆಗಿದೆ ಅನಿಸ್ತಾ ಇದೆ ನನಗೆ. ಈಗಾಗಲೇ ಸೂಪರ್ ಹಿಟ್ ಆಗೋಯ್ತು ಅರ್ಜುನ್ ಗೌಡ. ಅದಕ್ಕೆಲ್ಲ ಇವರು ಇಲ್ಲಿ ಬಂದು ನಿಂತಿರೋ ಕಾರಣ.
ರಾಕ್ಲೈನ್ ಅಂಕಲು ಅಷ್ಟೇ, ಅವ್ರನ್ನ ಚಿಕ್ಕ ವಯಸ್ಸಿಂದ ಅವರು ತಂದೆ ಜೊತೆ ನಿರ್ಮಾಣ ಮಾಡಿದಾಗ ಹೋಗ್ತಿದ್ದೆ. ಇವರೆಲ್ಲರೂ ಇವತ್ತು ಬಂದು ನಿಂತಿರೋದು ಒಂದು ದೊಡ್ಡ ಶಕ್ತಿ ಆಗಿದೆ. ಎಲ್ರಿಗೂ ತುಂಬ ತುಂಬ ದೊಡ್ಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಗೊತ್ತಿಲ್ಲ ಮುಂದಕ್ಕೆ ಮತ್ತೆ ನಾನು ಯಾವ ಸಿನಿಮಾಗೆ ಇಷ್ಟು ಜನ ಬಂದು ಸೇರ್ತಾರೆ, ನನಗೆ ಆಶೀರ್ವಾದ ಮಾಡ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ನನ್ನ ಡೈರೆಕ್ಟರ್, ನಮ್ಮ ಛಾಯಾಗ್ರಾಹಕರು, ಮ್ಯೂಸಿಕ್ ಡೈರೆಕ್ಟರ್ 3 ಜನ ಸೇರಿ ನನಗೊಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಮು ಅಂಕಲ್, ಅವ್ರು ಯಾವಾಗಲೂ ಅಷ್ಟೇ, ನಾವು 100 ಅಂದರೆ 1000 ಅಂತಾರೆ, 1000 ಅಂದರೆ 10,000 ಅಂತಾರೆ ಸಿನಿಮಾ ಮಾಡಬೇಕಾದ್ರೆ. ಬಂಡ್ ಧೈರ್ಯ ಅವ್ರಿಗೆ ಸಿನಿಮಾ ಮಾಡಬೇಕಾದ್ರೆ. ಅವತ್ತು ಏನೇ ಕಷ್ಟ ಇದ್ರು, ಏನೇ ಇದ್ರು, ಎಲ್ಲಿಂದನೂ ದುಡ್ಡು ತಂದು ಹೇಗೋ ಮಾಡಿ ಶೂಟಿಂಗ್ಗೆ ಹಣ ತೊಗೊಂಡ್ಬರ್ತಿದ್ರು. ಸೊ ಸಿನಿಮಾ ಅವರ ಕನಸು. ಈ ಸಿನಿಮಾ ಅವರು ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ರು. ಖಂಡಿತವಾಗ್ಲೂ ಎಲ್ಲ ಸಿನಿಮಾ ಮಾಡ್ತಿದ್ರು, ಬಟ್ ಇಲ್ಲಿ ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ರು ಈ ಸಿನಿಮಾಗೆ. ಸಿನಿಮಾನ ನಾನು ಮಾಲಾ ಆಂಟಿ ಜೊತೆಗೆ ನೋಡಿದ್ವಿ. ಸಿನಿಮಾ ನೋಡಿ ಒಂದು 5 ನಿಮಿಷ ಇಬ್ಬರು ತಪ್ಕೊಂಡಿದ್ವಿ, ಎಮೋಷನಲ್ ಆಗಿದೆ. ಸಿನಿಮಾ ಕೊನೆಯಲ್ಲಿ ಒಂದು ಟ್ರಿಬ್ಯೂಟ್ ಇದೆ ರಾಮು ಅಂಕಲ್ಗೆ, ಅದು ನೋಡಿ ಇಬ್ರು ಎಮೋಷನಲ್ ಆಗಿ ಮತ್ತೆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಸಿನಿಮಾ ನೋಡಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ನೆಕ್ಸ್ಟ್ ಡೇನೇ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡಿದ್ರು ಗಾಂಧಿನಗರಲ್ಲಿ. ಸೊ ಸಿನಿಮಾ ಬಗ್ಗೆ ನಮ್ಮಿಬ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಇಷ್ಟು ಜನ ಹೇಳಿದ್ಮೇಲೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಖಂಡಿತವಾಗ್ಲಿ ಬ್ಯಾನರ್ ಜೊತೆ ಇರ್ತೀನಿ, ಮತ್ತೆ ತುಂಬ ದೊಡ್ಡ ಸಿನಿಮಾಗಳು ಬ್ಯಾನರಲ್ಲಿ ಮಾಡ್ತೀವಿ. ಮತ್ತೊಮ್ಮೆ ಥ್ಯಾಂಕ್ ಯು. ನೀವು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಮತ್ತೊಮ್ಮೆ ಬಂದವ್ರಿಗೆ ಎಲ್ರಿಗೂ ತುಂಬ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು. ಆಡಿಯೋ ಲಾಂಚ್ ಆಗ್ತಾ ಇರುವಂತಹ ಗೋಲ್ಡನ್ ಮೂಮೆಂಟ್ ಆ್ಯಂಡ್ ಈ ಇವೆಂಟ್ನ powered by KLM Fashion Mall, audio on Anand Audio, media partner My Movie Bazaar, even by Shreyas Media, South Indian biggest movie events and promotional agency. ಇದೀಗ ವೇದಿಕೆಯಲ್ಲಿ ನಿಮ್ಮ ಮುಂದೆ ಶಿವಣ್ಣ ಅವರು, ರವಿ ಸರ್ ಅವರು, ಪಿ ಸರ್ ಅವರು, ಗಣೇಶ್ ಸರ್ ಅವರು, ರಾಕ್ಲೈನ್ ವೆಂಕಟೇಶ್ ಸರ್ ಅವರು,